Dear friends, welcome to InQUEST. In this class, let's discuss about 16 December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PIB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given InQUEST challenge. Those who participate here and give correct answers, we're going to acknowledge their names in the next presentation. All these activities are useful for your UPSC, KPSC, Group C, PSI, and all other competitive exams. With this, let's get into the index of today's discussion. Article number 1, benefit to women under PM Matru Vandana Yojana. So, ee ಒಂದು article ಅಲ್ಲಿ ನಾವು PM Matru Vandana ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. Article number 2, schemes for the development of women and children. So, ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಇರತಕ್ಕಂತ ಎಲ್ಲಾ ಸ್ಕೀಮ್ಸ್ ಬಗ್ಗೆ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. Article number 3, India's first and one of the world's largest green hydrogen microgrid project. ಅಂದ್ರೆ ಭಾರತದ ಮೊಟ್ಟ ಮೊದಲನೇ ಮತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಮೈಕ್ರೋಗ್ರಿಡ್ ಪ್ರಾಜೆಕ್ಟ್ ನ ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಗ್ರೀನ್ ಹೈಡ್ರೋಜನ್ ನಾವು ಹಸಿರು ಇಂಧನ ಅಂತ ಕರಿತೀವಿ. ಸೊ ಇದರ ಇಂಪಾರ್ಟೆನ್ಸ್ ಏನು, ಸೊ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4, ದ ಟ್ರೂತ್ ಅಬೌಟ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಸೊ ಫ್ಯೂ ವಿಡಿಯೋಸ್ ಎಗೋ ನಾವು ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅವತ್ತು ನಾವು ಬರೀ ಅಡ್ವಾಂಟೇಜಸ್ ಮಾತ್ರ ಮಾತಾಡಿದ್ವಿ. ಸೊ ಇವತ್ತು ಇದರ ಕುರಿತಂತೆ ಕೆಲವೊಂದು ಅಪ್ಡೇಟ್ಸ್ ಬಂದಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಅಡ್ವಾಂಟೇಜಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿರುತ್ತೆ. ಆ ಆರ್ಟಿಕಲ್ ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 5, RBI ushers in corrective action scheme to better control NBFCs. ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಏನಿರುತ್ತೆ ಅದನ್ನ ಬೆಟರ್ ಕಂಟ್ರೋಲ್ ಮಾಡ್ಲಿಕ್ಕೆ ಕರೆಕ್ಟಿವ್ ಆಕ್ಷನ್ ಸ್ಕೀಮ್ ನ RBI ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಈ ಕರೆಕ್ಟಿವ್ ಆಕ್ಷನ್ ಸ್ಕೀಮ್ ಏನಿರುತ್ತೆ ಆಲ್ರೆಡಿ ಇದು ಬ್ಯಾಂಕಿಂಗ್ ಸೆಕ್ಟರ್ ಗಿರುತ್ತೆ. ಸೊ ಸೇಮ್ ಸ್ಕೀಮ್ ನ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ಅಪ್ರೂವ್ಸ್ ವೈಡನಿಂಗ್ ಆಫ್ 3-4 ದಮ್ ಹೈವೇಸ್. ಸೊ 3-4 ದಮ್ ಹೈವೇಸ್ ಏನಿರುತ್ತೆ ಸೊ ಇದರ ಒಂದು ವೈಡನಿಂಗ್ ಗೆ ಸುಪ್ರೀಂ ಕೋರ್ಟ್ ತನ್ನ ಅಪ್ರೂವಲ್ ನ ಕೊಟ್ಟಿರುತ್ತೆ. ಸೊ ಈ ಒಂದು ವೈಡನಿಂಗ್ ಪ್ರೋಸೆಸ್ ಡ್ಯೂ ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಪೆಂಡಿಂಗ್ ಇತ್ತು, ಬಟ್ ಇವಾಗ ಅದರ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ಏನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಗ್ತಾ ಇತ್ತು, ಇದನ್ನ ಯಾಕೆ ನಾವು 3-4 ದಮ್ ಅಂತ ಕರಿತೀವಿ, ಇದು ಯಾವ ಪ್ಲೇಸಸ್ ನ ಕನೆಕ್ಟ್ ಮಾಡುತ್ತೆ ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಹಾಸ್ಟೆಲ್ ಸ್ಕೀಮ್. ಸೊ ಈ ಸ್ಕೀಮ್ ಅಲ್ಲಿ ಯಾರು ಬೆನಿಫಿಟ್ ಆಗ್ತಾರೆ, ಸೊ ಇದರ ಉದ್ದೇಶವೇನು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8, ವಿಹಂಗಮ್. ಸೊ ದಿಸ್ ಇಸ್ ಅಟ್ ಮಹಾನದಿ ಕೋಲ್ಫೀಲ್ಡ್ ಲಿಮಿಟೆಡ್. ಸೊ ಇದೊಂದು ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಒಂದು ವಿಜಿಲೆನ್ಸ್ ಉಪಕ್ರಮವಾಗಿರುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 9, ಸ್ವಮಿತ್ವ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಆರ್ಟಿಕಲ್ ನಂಬರ್ 10, ಯುನೆಸ್ಕೋ ಇನ್ಸ್ಕ್ರೈಬ್ಸ್ ದುರ್ಗಾ ಪೂಜಾ ಇನ್ ಕೋಲ್ಕತ್ತಾ. ಸೊ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಈ ದುರ್ಗಾ ಪೂಜಾ ಅಂತ ಏನ್ ಕರಿತೀವಿ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಿದ್ರೆ ಯುನೆಸ್ಕೋದ ಯಾವ ಪಟ್ಟಿಗೆ ಇದನ್ನ ಸೇರಿಸಲಾಗಿದೆ, ಇದಕ್ ಮುಂಚೆ ಯಾವ್ಯಾವ್ದು ಯುನೆಸ್ಕೋದ ಈ ಪಟ್ಟಿಗೆ ಸೇರಿದ್ವು ಭಾರತದಿಂದ, ಸೊ ಈ ಎಲ್ಲಾ ವಿಷಯಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿ article, so these are the key answers for InQUEST challenge number 31, and we appreciate Sai Prasanna, Shobashri, Veerashaiva, Arshita and Danu for giving correct answers. Thank you very much. So with this, let's get into the first article, benefit to women under PMMVY. So idu, as obviously it comes under Ministry of Women and Child Development. ಸೊ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ. ಇದನ್ನ ನಾವು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತ ಕರಿತೀವಿ. ಅಂಡ್ ವಿಚ್ ಮೆಟರ್ನಿಟಿ ಬೆನಿಫಿಟ್ ಆಫ್ 5,000 rupees is being provided in 3 installments. ಅಂದ್ರೆ 3 ಕಂತುಗಳಲ್ಲಿ ಈ ಮೆಟರ್ನಿಟಿ ಬೆನಿಫಿಟ್ ಪ್ರೆಗ್ನೆಂಟ್ ವಿಮೆನ್ ಗೆ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಗೆ, ಸೊ ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದರಿಗೆ 5,000 ಮೆಟರ್ನಿಟಿ ಬೆನಿಫಿಟ್ಸ್ ನ 3 ಕಂತುಗಳಲ್ಲಿ ಕೊಡ್ತಾರೆ ಅಪಾನ್ ಫುಲ್ಫಿಲ್ಮೆಂಟ್ ಆಫ್ ಸರ್ಟನ್ ಕಂಡೀಷನ್. ಸೊ ಕೆಲವೊಂದು ಕಂಡೀಷನ್ ಗಳ ಆಧಾರದ ಮೇಲೆ ಈ ಒಂದು ಫಂಡ್ ನ ಕೊಡ್ಲಾಗತ್ತೆ. ಸೊ ಇದಾದ್ಮೇಲೆ ಇದ್ರ ಜೊತೆ ಏನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿಯಲ್ಲಿ ಕೆಲವೊಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಕೂಡ ಇದರೊಂದಿಗೆ ಅವ್ರಿಗೆ ನೀಡಲಾಗುತ್ತೆ. ಸೊ ಅಪಾರ್ಟ್ ಫ್ರಮ್ PMMVY ಅಂಡ್ ಅಂಗನವಾಡಿ ಸರ್ವಿಸಸ್, ಅಂದ್ರೆ ನಾನು ಹೇಳ್ದೆ ಅಂಗನವಾಡಿ ಸರ್ವಿಸ್ ಅಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಕೂಡ ಒದಗಿಸ್ತಾರೆ. PMMVY ಅಲ್ಲಿ 5,000 rupees ಫಂಡ್ ಕೂಡ ಅವ್ರಿಗೆ ಕೊಡ್ತಾರೆ. ಸೊ ಇದರೊಂದಿಗೆ ವೇರಿಯಸ್ ಸ್ಕೀಮ್ಸ್ ರನ್ ಬೈ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರೆಗ್ನೆಂಟ್ ವಿಮೆನ್ ಆರ್ ಆಸ್ ಫಾಲೋಸ್. ಸೊ ಇಲ್ಲಿರ್ತಕ್ಕಂಥ ಸ್ಕೀಮ್ಸ್ ಯಾವ್ದಾವ್ದು ಅಂದ್ರೆ ನಂಬರ್ 1 ನಾವು ಜನನಿ ಸುರಕ್ಷಾ ಯೋಜನಾ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಇಸ್
ಸೊ ಇದರಲ್ಲೂ ಕೂಡ ಫಿನಾನ್ಷಿಯಲ್ ಸಪೋರ್ಟ್ ಮಾಡಲಾಗುತ್ತೆ. ಸೊ ಇಲ್ಲೂ ಕೂಡ ದೇ ವಿಲ್ ಗಿವ್ ಇನ್ಸೆಂಟಿವ್ಸ್ ಫಾರ್ ದೀಸ್ ಪ್ರೆಗ್ನೆಂಟ್ ವಿಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್. ಸೊ ಅದರೊಂದಿಗೆ ಸೊ ದಿಸ್ ಸ್ಕೀಮ್ ಇಸ್ ಅಥವಾ ದಿಸ್ ಯೋಜನಾ ಇಸ್ ಇಂಪ್ಲಿಮೆಂಟೆಡ್ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಇಟ್ ಈಸ್ ಅ ಸೇಫ್ ಮದರ್ಹುಡ್ ಇಂಟರ್ವೆನ್ಷನ್ ಪ್ರಮೋಷನ್ institutional delivery among pregnant women, especially with weak socio-economic status, that is women from SC, ST and BPL households. ಅಂದ್ರೆ ಇದರಲ್ಲಿ ಏನಕ್ಕೆ ಅವರಿಗೆ ಸಪೋರ್ಟ್ ಮಾಡಲಾಗುತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದ್ರೆ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಗರ್ಭಿಣಿಯರ ಒಂದು ಡೆಲಿವರಿ ಮಾಡೋದನ್ನ ಎನ್ಶೋರ್ ಮಾಡ್ಲಿಕ್ಕೆ ಈ ಜನನಿ ಸುರಕ್ಷಾ ಯೋಜನಾ ಅನ್ನೋದನ್ನ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಮೇಜರ್ ಸೆಕ್ಟರ್ ಯಾವ್ದು ಅವರು ಕವರ್ ಮಾಡ್ತಾ ಇದಾರೆ ಅಂದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗ ಏನಿರುತ್ತೆ, ಸೊ ಸ್ಕೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ಸ್ಕೆಡ್ಯೂಲ್ ಟ್ರೈಬ್ ಆಗಿರ್ಬೋದು ಮತ್ತು ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂತ ಈ ಮನೆಗಳ ಹೌಸ್ ಹೋಲ್ಡ್ ಪೀಪಲ್ ನ ಈ ಒಂದು ಯೋಜನೆ ಅಡಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಸ್ಟೇಟ್ಸ್ ಅಂಡ್ ಯುಟೀಸ್ ವಿತ್ ಲೋ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ರೇಟ್ಸ್ ಯಾವ್ದ್ಯಾವ್ದು ಅಂದ್ರೆ ಆಸ್ಪತ್ರೆಗೆ ಹೋಗದೆ ಡೆಲಿವರಿ ಆಗ್ತಕ್ಕಂತ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಜಮ್ಮು ಅಂಡ್ ಕಾಶ್ಮೀರ್, ಲಡಾಖ್, ಮಧ್ಯಪ್ರದೇಶ್, ಒಡಿಶಾ, ರಾಜಸ್ಥಾನ, ಯುಪಿ, ಉತ್ತರಾಖಂಡ್. ಸೊ ಇವುಗಳನ್ನ ನಾವು ಲೋ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಯಾಕಂದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ತುಂಬಾ ಕಡಿಮೆ ಆಗುತ್ತೆ, ಡೊಮೆಸ್ಟಿಕ್ ಅಲ್ಲಿ ಜಾಸ್ತಿ ಡೆಲಿವರೀಸ್ ಆಗುತ್ತೆ. ಸೊ ಈ ಒಂದು ಡೆಲಿವರೀಸ್ ನ ಅವಾಯ್ಡ್ ಮಾಡ್ಲಿಕ್ಕೆ, ಸೊ ಇಟ್ ಮೈಟ್ ಲೀಡ್ ಟು ಡೆತ್ ಆಫ್ ಮದರ್ ಆರ್ ಬೇಬಿ, ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಜನನಿ ಸುರಕ್ಷಾ ಯೋಜನಾ ಅನ್ನೋದನ್ನ ಮಾಡಿರ್ತಾರೆ. ಸೊ ಸೆಕೆಂಡ್ ಸ್ಕೀಮ್ ಬಂದು ಅಥವಾ ಯೋಜನಾ ಬಂದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ದ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ಡ್ ಇಟ್ ಇನ್ ಜೂನ್ 2011. ಸೊ 2011ರಲ್ಲಿ ಇದು ಲಾಂಚ್ ಆಗಿರುತ್ತೆ. ಇದರ ಪರ್ಪಸ್ ಏನು ಅಂದ್ರೆ ಟು ಎಲಿಮಿನೇಟ್ out of pocket expenses for pregnant women delivering in public health institutions and sick infants accessing public health institutions for treatment. ಅಂದ್ರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂದ್ರೆ ಅವರು ಏನ್ ಅರ್ನ್ ಮಾಡಿರ್ತಾರೋ ಸೊ ಅದರಲ್ಲಿ ಹೆಲ್ತ್ ಫೆಸಿಲಿಟಿಗೆ ಏನ್ ಖರ್ಚು ಮಾಡ್ತಾರಲ್ವಾ ಅದನ್ನ ನಾವು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ನ ಪ್ರಿವೆಂಟ್ ಮಾಡೋದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದ ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ಪ್ರೆಗ್ನೆಂಟ್ ವಿಮೆನ್ ಡೆಲಿವರಿಂಗ್ ಇನ್ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ, ಸೊ ಈ ಒಂದು ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಇದನ್ನ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಂತ ಏನ್ ಕರಿತೀವಿ, ಅಲ್ಲಾಗ್ತಕ್ಕಂತ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡ್ತಕ್ಕಂಥದ್ದು. ಮತ್ತೆ ಸಿಕ್ ಇನ್ಫ್ಯಾಂಟ್ಸ್ ಏನಿರುತ್ತೆ ಅಂದ್ರೆ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ಆ ಮಕ್ಕಳು ಏನಿರ್ತಾರೆ, ಸೊ ಅವ್ರಿಗೆ ಈ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಟ್ರೀಟ್ಮೆಂಟ್ ಚಿಕಿತ್ಸೆಗೆ ಈ ಒಂದು ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ನ ಅಕ್ಸೆಸ್ ಮಾಡ್ಲಿಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ದಿಸ್ ಇನಿಷಿಯೇಟಿವ್ ವಾಸ್ ಆಲ್ಸೋ ಪ್ರೊವೈಡ್ಸ್ free transport from home to institution between facilities in case of referral and drop back home. ಅಂದ್ರೆ ಅವ್ರೇನಾದ್ರೂ ಮನೆಯಿಂದ ಹಾಸ್ಪಿಟಲ್ ವರೆಗೆ ಯಾವ್ದಾದ್ರು ಒಂದು ಡಾಕ್ಟರ್ ನ ರೆಫರಲ್ ತಗೊಳ್ಬೇಕಾಗಿದ್ರೆ ಅಥವಾ ಯಾವ್ದಾದ್ರು ಒಂದು ಚಿಕಿತ್ಸೆ ಅಥವಾ ಒಪಿನಿಯನ್ ತಗೊಳ್ಬೇಕಾಗಿದ್ರೆ ಮತ್ತೆ ಅವ್ರನ್ನ ಮನೆಗೆ ಡ್ರಾಪ್ ಮಾಡ್ತಕ್ಕಂತ ಕೆಲಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಲಾಗುತ್ತೆ. ಸೊ ಮೂರನೇ ಕಾರ್ಯಕ್ರಮ ಅಂದ್ರೆ ನಾವು ಪ್ರಧಾನ್ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್ ಅಂತ ಕರಿತೀವಿ. ಸೊ ಇಟ್ ಪ್ರೊವೈಡ್ಸ್ ಪ್ರೆಗ್ನೆಂಟ್ ವಿಮೆನ್ ಅಶ್ಯೂರ್ಡ್ ಅಂಡ್ ಕ್ವಾಲಿಟಿ ಆಂಟಿನೇಟಲ್ ಕೇರ್ ಫ್ರೀ ಆಫ್ ಕಾಸ್ಟ್ 9th of every month. ಅಂದ್ರೆ ಪ್ರತಿ ತಿಂಗಳು 9ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ ಆಂಟಿನೇಟಲ್ ಕೇರ್. ನಾವು ವಾಟ್ ಯು ಮೀನ್ ಬೈ ಸೊ ಆಂಟಿನೇಟಲ್ ಅಂದ್ರೆ ಎಕ್ಸ್ಪೆಕ್ಟಿಂಗ್ ಮದರ್ ಅಂತ ಕರಿತೀವಿ. ಎಕ್ಸ್ಪೆಕ್ಟಿಂಗ್ ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಬೇಬಿ ಅಂತ. ಸೊ ಅಂತವ್ರನ್ನ ಕೇರ್ ಮಾಡ್ತಕ್ಕಂತ ಕಾರ್ಯಕ್ರಮ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳ 9ನೇ ತಾರೀಕು ಸೊ ಅವ್ರಿಗೆ ಬೇಕಾಗಿರ್ತಕ್ಕಂತ ಮೆಡಿಕಲ್ ರಿಕ್ವೈರ್ಮೆಂಟ್ ಅಥವಾ ಅಶ್ಯೂರ್ಡ್ ಅಂಡ್ ಕ್ವಾಲಿಟಿ ಆಂಟಿನೇಟಲ್ ಕೇರ್ ನ ಕೊಡ್ಲಾಗುತ್ತೆ. ಸೊ ನೆಕ್ಸ್ಟ್ ಕಾರ್ಯಕ್ರಮ ಬಂದು ಸುರಕ್ಷಿತ್ ಮಾತೃತ್ವ ಆಶ್ವಾಸನ್ ಅಂತ ಹೇಳ್ತೀವಿ. ಸೊ ಇದರ ಗುರಿ ಏನಂದ್ರೆ ಏಮ್ಸ್ ಟು ಪ್ರೊವೈಡ್ ಅಶ್ಯೂರ್ಡ್, ಡಿಗ್ನಿಫೈಡ್, ರೆಸ್ಪೆಕ್ಟ್ಫುಲ್ ಅಂಡ್ ಕ್ವಾಲಿಟಿ ಹೆಲ್ತ್ ಕೇರ್. ಅಂದ್ರೆ ಒಂದು ಉತ್ತಮವಾದ ಉತ್ಕೃಷ್ಟ ಕ್ವಾಲಿಟಿಯಾದ ಒಂದು ಆರೋಗ್ಯ ಸೇವೆ ಅಟ್ ನೋ ಕಾಸ್ಟ್ ಅಂಡ್ ಝೀರೋ ಟಾಲರೆನ್ಸ್ ಫಾರ್ ಡಿನಯಲ್ ಆಫ್ ಸರ್ವಿಸ್ ಫಾರ್ ಎವ್ರಿ ವಿಮೆನ್ ಅಂಡ್ ನ್ಯೂ ಬಾರ್ನ್ ವಿಸಿಟಿಂಗ್ ದಿ ಪಬ್ಲಿಕ್ ಹೆಲ್ತ್ ಫೆಸಿಲಿಟಿ. ಅಂದ್ರೆ ಈ ಸಾರ್ವಜನಿಕ ಆರೋಗ್ಯ ಕೇಂದ್ರಕ್ಕೆ ಯಾರ್ಯಾರು ಪ್ರೆಗ್ನೆಂಟ್ ವಿಮೆನ್ ವಿಸಿಟ್ ಮಾಡ್ತಾರೋ ಅವರಿಗೆ ಯಾವುದೇ ಖರ್ಚಿಲ್ಲದೆ ಅಥವಾ ಝೀರೋ ಟಾಲರೆನ್ಸ್ ಅಂದ್ರೆ ಅವ್ರಿಗೆ ಯಾರು ಟ್ರೀಟ್ಮೆಂಟ್ ನ ಡಿನೇ ಮಾಡೋ ಹಾಗಿಲ್ಲ. ಸೊ ಇದನ್ನ ನಾವು ಸುರಕ್ಷಿತ್ ಮಾತೃತ್ವ ಆಶ್ವಾಸನ್ ಅಂದ್ರೆ ಪ್ರಾಮಿಸ್ ಅಂತ ಹೇಳ್ತೀವಿ. ಟು ಎಂಡ್ ಆಲ್ ಪ್ರಿವೆಂಟಬಲ್ ಮೆಟರ್ನಲ್ ಅಂಡ್ ನ್ಯೂ ಬಾರ್ನ್ ಡೆತ್ಸ್. ಅಂದ್ರೆ ಈ ಮೆಟರ್ನಲ್ ಮತ್ತೆ ನ್ಯೂ ಬಾರ್ನ್ ಡೆತ್ಸ್ ಏನಾಗುತ್ತೆ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಕಾರ್ಯಕ್ರಮ ಬಂದು ನಾವು ಲಕ್ಷ್ಯ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಲಕ್ಷ್ಯ? ಏಮ್ಸ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಕೇರ್ ಇನ್ ಲೇಬರ್ ರೂಮ್ ಅಂಡ್ ಮೆಟರ್ನಿಟಿ ಆಪರೇಷನ್ ಥಿಯೇಟರ್. ಸೊ ಈ ಒಂದು
ಹೆರಿಗೆ ಕೊಠಡಿ ಮತ್ತೆ ಈ ಮೆಟರ್ನಿಟಿ ಆಪರೇಷನ್ ಥಿಯೇಟರ್ ಏನಿರುತ್ತೆ ಸೊ ಅದರ ಒಂದು ಕ್ವಾಲಿಟಿನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಲಕ್ಷ್ಯ ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದರ ಒಂದು ಇಂಟೆನ್ಷನ್ ಏನು ಅಂದ್ರೆ ಟು ಎನ್ಶೋರ್ ದಟ್ ಪ್ರೆಗ್ನೆಂಟ್ ವಿಮೆನ್ ರಿಸೀವ್ ರೆಸ್ಪೆಕ್ಟ್ಫುಲ್ ಅಂಡ್ ಕ್ವಾಲಿಟಿ ಕೇರ್ ಡ್ಯೂರಿಂಗ್ ಡೆಲಿವರಿ ಅಂಡ್ ಇಮಿಡಿಯೇಟ್ ಪೋಸ್ಟ್ ಪಾರ್ಟಮ್, ಅಂದ್ರೆ ಡೆಲಿವರಿ ಮುಂಚೆ ಮತ್ತೆ ಡೆಲಿವರಿ ವೇಳೆಯಲ್ಲಿ ಮತ್ತೆ ಡೆಲಿವರಿ ನಂತರ ಒಂದು ಕ್ವಾಲಿಟಿ ಸರ್ವಿಸ್ ನ ಎನ್ಶೋರ್ ಮಾಡ್ಲಿಕ್ಕೆ ಈ ಲಕ್ಷ್ಯ ಅನ್ನೋ ಪ್ರೋಗ್ರಾಮ್ ನ ಮಾಡಿರ್ತಾರೆ. So article number 2, Ministry of Women and Child Development, once again schemes for the development of women and children, ಮಕ್ಕಳು ಮತ್ತು ಮಹಿಳೆಯರ ಅಭಿವೃದ್ಧಿಗೆ ಇರತಕ್ಕಂತ ಸ್ಕೀಮ್ಸ್. ಸೊ ಇದರಲ್ಲಿ ಒಂದನೇದು ಅಂಗನವಾಡಿ ಸರ್ವಿಸಸ್. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಅಂಡರ್ ಅಂಗನವಾಡಿ ಸರ್ವಿಸಸ್ a package of 6 services is provided to pregnant women and lactating mothers and to children under age of 6 years. ಸೊ 6 ವರ್ಷಗಳಿಗಿಂತ ಕಡಿಮೆ ಇರತಕ್ಕಂತ ಮಕ್ಕಳಿಗೆ ಮತ್ತೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ಅಂಗನವಾಡಿಯಿಂದ 6 ಸೇವೆಗಳನ್ನ ಒದಗಿಸಲಾಗುತ್ತೆ. ಅದರಲ್ಲಿ ಒಂದನೇದು ಬಂದು ಸಪ್ಲಿಮೆಂಟರಿ ನ್ಯೂಟ್ರಿಷನ್, ಪೋಷಕಾಂಶಗಳನ್ನ ನೀಡ್ತಕ್ಕಂಥದ್ದು. ಪ್ರೀ ಸ್ಕೂಲ್ ಅಂಡ್ ನಾನ್ ಫಾರ್ಮಲ್ ಎಜುಕೇಶನ್, ಅಂದ್ರೆ ನಾವು ಈ LKG ಮತ್ತೆ UKG ಗೆ ಸೇರ್ಸೋದಕ್ಕಿಂತ ಮುಂಚೆ ಕೊಡ್ತಕ್ಕಂಥ ಸರ್ವಿಸ್. ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಎಜುಕೇಶನ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ. ಮತ್ತೆ ಇಮ್ಯುನೈಸೇಷನ್, ವ್ಯಾಕ್ಸಿನ್ಸ್ ನ ಕೊಡ್ತಕ್ಕಂಥದ್ದು. ಹೆಲ್ತ್ ಚೆಕ್ಅಪ್ ಅಂಡ್ ರೆಫರಲ್ ಸರ್ವಿಸಸ್, ಆರೋಗ್ಯವನ್ನ ತಪಾಸಣೆ ಮಾಡ್ತಕ್ಕಂಥದ್ದು. ಮತ್ತೆ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಿದ್ರೆ ಅದರಲ್ಲಿ ರೆಫರಲ್ ಸರ್ವಿಸಸ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವ್ರನ್ನ ರೆಫರ್ ಮಾಡ್ತಕ್ಕಂಥ ಈ 6 ಸೇವೆಗಳನ್ನ ಮಕ್ಕಳಿಗೆ ಮತ್ತು ಗರ್ಭಿಣಿ ತಾಯಂದರಿಗೆ ನೀಡಲಾಗುತ್ತೆ. ಸೊ 3 of these 6 ಸರ್ವಿಸಸ್, ಅಂದ್ರೆ ನಾವು ಈ 6 ಸರ್ವಿಸಸ್ ಏನ್ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ 3 ಸರ್ವಿಸಸ್ ಯಾವ್ದಾವ್ದು ಅಂದ್ರೆ immunization, health checkup ಮತ್ತೆ referral services are related to health are provided through national rural health mission, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಮತ್ತೆ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಡಿಯಲ್ಲಿ ಸೊ ಈ 3 ಸರ್ವಿಸಸ್ ನ ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲಾಗುತ್ತೆ. ಸೊ ಅಂಗನವಾಡಿ ಈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಏನಿರುತ್ತೆ, ಸೊ ಈ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ. ಸೊ ಕೇಂದ್ರದ ಅನುದಾನದಿಂದ ಈ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ನ ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ಇನ್ನೊಂದು ಸ್ಕೀಮ್ ಏನು ಅಂದ್ರೆ ಉಜ್ವಲ ಸ್ಕೀಮ್ ಅಂತ ಕರಿತೀವಿ. ಸೊ ಇಲ್ಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, UJJ ಅಂತ ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಉಜ್ವಲ ಸ್ಕೀಮ್ ಅಂತ ಡಿಸ್ಕಸ್ ಮಾಡಿದ್ವಿ. ಉಜ್ವಲ, ಸೊ ಉಜ್ವಲ ಅಂದ್ರೆ ದಟ್ ಈಸ್ ರಿಲೇಟೆಡ್ ಟು LPG. ಸೊ LPG ಕನೆಕ್ಷನ್ಸ್ ನ ಕೊಡೋದಕ್ಕೆ ನಾವು ಉಜ್ವಲ ಅಂತ ಕರಿತೀವಿ. ಉಜಾಲ ಅಂತ ಇನ್ನೊಂದು ಸ್ಕೀಮ್ ಡಿಸ್ಕಸ್ ಮಾಡಿದ್ವಿ. ಸೊ ಇದೇನು ಅಂದ್ರೆ LED ಬಲ್ಬ್ಸ್ ನ ಸಪ್ಲೈ ಮಾಡ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಸೊ ಇವೆಲ್ಲ ಕೈಂಡ್ ಆಫ್ ದೇ ಲುಕ್ ಆಲ್ಮೋಸ್ಟ್ ಸಿಮಿಲರ್. ಸೊ ಸರಿಯಾಗಿ ನಾವು ಸ್ಪೆಲ್ಲಿಂಗ್ ನೋಡಿ ಯಾವ ಸ್ಕೀಮ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. The Ujjwala scheme is being implemented as the centrally sponsored scheme. So ಇದು ಕೂಡ ಕೇಂದ್ರದ ಒಂದು ಅನುದಾನಿತ ಒಂದು ಸ್ಕೀಮ್ ಆಗಿರುತ್ತೆ. ಫಾರ್ ಪ್ರಿವೆನ್ಷನ್ ಆಫ್ ಟ್ರಾಫಿಕಿಂಗ್ ಅಂಡ್ ಫಾರ್ ರೆಸ್ಕ್ಯೂ, ರಿಹ್ಯಾಬಿಲಿಟೇಷನ್, ರೀಇಂಟಿಗ್ರೇಷನ್, repatriation of victims of trafficking for commercial and sexual exploitation. ಅಂದ್ರೆ ಈ ಲೈಂಗಿಕವಾಗಿ ಶೋಷಣೆ ಮಾಡ್ತಕ್ಕಂತ ಮತ್ತೆ ಮಾನವನ ಕಳ್ಳ ಸಾಗಾಣಿಕೆಗೆ ಒಳಗಾಗಿರ್ತಕ್ಕಂತ ಮಹಿಳೆಯರನ್ನ ರೆಸ್ಕ್ಯೂ ಮಾಡ್ತಕ್ಕಂಥದ್ದು, ಕಾಪಾಡ್ತಕ್ಕಂಥದ್ದು, ಅವ್ರಿಗೆ ಪುನರುಜ್ಜೀವನ ಮಾಡ್ತಕ್ಕಂಥದ್ದು, ಸೊ ಅವ್ರಿಗೆ ರೀಇಂಟಿಗ್ರೇಷನ್ ಮಾಡ್ತಕ್ಕಂಥದ್ದು, ರೀಪ್ಯಾಟ್ರಿಯೇಷನ್ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಕೆಲಸಗಳಾಗಿರುತ್ತೆ. ಸೊ ಇದರಲ್ಲಿ ಎರಡನೇದು, ಸೊ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗೆ ಇರ್ತಕ್ಕಂಥ ಎರಡನೇ ಸ್ಕೀಮ್ ಯಾವುದು ಅಂದ್ರೆ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಸ್ಕೀಮ್ ಅಂತ ಕರಿತೀವಿ. ದ ಮಿನಿಸ್ಟ್ರಿ ಇಸ್ ಇಂಪ್ಲಿಮೆಂಟಿಂಗ್ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಸ್ಕೀಮ್ ಅಂಡರ್ ದಿ ಮಿಷನ್ ವಾತ್ಸಲ್ಯ ಸ್ಕೀಮ್. ಸೊ ಈ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನೋದು ಮಿಷನ್ ವಾತ್ಸಲ್ಯ ಸ್ಕೀಮ್ ಅಲ್ಲಿ ಬರ್ತಕ್ಕಂತ ಒಂದು ಸಬ್ ಸ್ಕೀಮ್ ಆಗಿರುತ್ತೆ. ಸೊ ಯು ಮೈಟ್ ಗೆಟ್ ಅ ಕ್ವೆಶನ್, ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸ್ ಸ್ಕೀಮ್ ಯಾವ ಒಂದು ಸ್ಕೀಮ್ ನ ಸಬ್ ಸ್ಕೀಮ್ ಆಗಿರುತ್ತೆ ಅಂತ. ಯು ಶುಡ್ ನೋ ಇಟ್ ಈಸ್ ಮಿಷನ್ ವಾತ್ಸಲ್ಯ ಸ್ಕೀಮ್. ಸೊ ಈ ಮಿಷನ್ ವಾತ್ಸಲ್ಯ ಸ್ಕೀಮ್ ನ ಮುಂಚೆ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಸಿನ್ಸ್ 2009-10 ಫಾರ್ ಸಪೋರ್ಟಿಂಗ್ ದ ಚಿಲ್ಡ್ರನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್, ಅಂದ್ರೆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅಥವಾ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಬೆಂಬಲವನ್ನ ಕೊಡ್ಲಿಕ್ಕೆ ಈ ಒಂದು ಸ್ಕೀಮ್ ನ ಮಾಡಲಾಗಿರುತ್ತೆ. So under the scheme, institutional care is provided through child care institutions. So ಇದರಲ್ಲಿ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಟ್ಸ್ ಅಂತ ಮಾಡಿರ್ತಾರೆ. ಅಲ್ಲಿ ಅವ್ರಿಗೊಂದು ಕೇರ್ ಅಥವಾ ಒಂದು ಸಾಂಸ್ಥಿಕ ಕೇರ್ ಅನ್ನ ಅಥವಾ ರಕ್ಷಣೆಯನ್ನ ನೀಡಲಾಗುತ್ತೆ as a rehabilitative measures. The programs and activities in homes inter alia include
ಏಜ್ ಅಪ್ರೋಪ್ರಿಯೇಟ್ ಎಜುಕೇಶನ್ ಅಂದ್ರೆ ಅವರ ವಯಸ್ಸಿಗೆ ತಕ್ಕಂತೆ ಶಿಕ್ಷಣ ನೀಡ್ತಕ್ಕಂಥದ್ದು. ಅದಾದ್ಮೇಲೆ ವೊಕೇಶನಲ್ ಟ್ರೈನಿಂಗ್ ಅಂದ್ರೆ ಜಾಬ್ ಓರಿಯೆಂಟೆಡ್ ತರಬೇತಿ ನೀಡ್ತಕ್ಕಂಥದ್ದು. ರಿಕ್ರಿಯೇಷನ್, ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ರಿಫ್ರೆಶ್ಮೆಂಟ್, ಹೆಲ್ತ್ ಕೇರ್ ನೀಡ್ತಕ್ಕಂಥದ್ದು, ಕೌನ್ಸಿಲಿಂಗ್ ನೀಡ್ತಕ್ಕಂಥದ್ದು, ಇವೆಲ್ಲ ಇವರ ಕೆಲಸವಾಗಿರುತ್ತೆ. ಅಂಡರ್ ದಿ ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಕಾಂಪೊನೆಂಟ್, support is extended for adoption, foster care and sponsorship. So ಒಂದು ಇನ್ಸ್ಟಿಟ್ಯೂಷನಲ್ ಕೇರ್ ಆಗಿರುತ್ತೆ, ಇನ್ನೊಂದು ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅಂತ ಕರಿತೀವಿ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಅಡಾಪ್ಷನ್ ಗೆ ಸಹಾಯ ಮಾಡ್ತಾರೆ, ಮತ್ತೆ ಆ ಒಂದು ಕೇರ್ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ, ಮತ್ತೆ ಸ್ಪಾನ್ಸರ್ಶಿಪ್, ಸೊ ಯಾರಾದ್ರೂ ಅಡಾಪ್ಟ್ ಮಾಡ್ಕೊಂಡ್ರೆ ಸೊ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಇವರು ಸಹಾಯ ಮಾಡ್ತಾರೆ. ಇದನ್ನ ನಾವು ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅಂತ ಕರಿತೀವಿ. ಸೊ ಮೂರನೇ ಸ್ಕೀಮ್ ಯಾವುದು ಅಂದ್ರೆ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಫಾರ್ ವಿಮೆನ್ ವಿಕ್ಟಿಮ್. ಸೊ ಇದನ್ನ ನಾವು ಒನ್ ಸ್ಟಾಪ್ ಸೆಂಟರ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನ್ ಬರುತ್ತಂದ್ರೆ, ಸೊ ದಿಸ್ ಇಸ್ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಇಂಪ್ಲಿಮೆಂಟಿಂಗ್ ದಿ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಸಿನ್ಸ್ ಏಪ್ರಿಲ್ 2005. ಏಪ್ರಿಲ್ 2005 ಇಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಪ್ರೊವೈಡ್ ಇಂಟಿಗ್ರೇಟೆಡ್ ಸಪೋರ್ಟ್ ಅಂಡ್ ಅಸಿಸ್ಟೆನ್ಸ್ ಟು ವಿಮೆನ್ ಅಫೆಕ್ಟೆಡ್ ಬೈ ವೈಲೆನ್ಸ್ ಅಂಡ್ ಡಿಸ್ಟ್ರೆಸ್ ಬೋತ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸ್ಪೇಸಸ್. ಅಂದ್ರೆ ಖಾಸಗಿ ಅಥವಾ ಒಂದು ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಅವ್ರಿಗೆ ಏನಾದ್ರು ವೈಲೆನ್ಸ್ ಅಥವಾ ಡಿಸ್ಟ್ರೆಸ್ ಆಗಿದ್ರೆ ಥ್ರೂ ಅ ರೇಂಜ್ ಆಫ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಪೊಲೀಸ್ ಫೆಸಿಲಿಟೇಷನ್ಸ್, ಅವ್ರಿಗೆ ಪೊಲೀಸ್ ಫೆಸಿಲಿಟೇಷನ್ ಮಾಡ್ತಕ್ಕಂಥದ್ದು, ಮೆಡಿಕಲ್ ಏಡ್ ವೈದ್ಯಕೀಯ ಒಂದು ಸೌಲಭ್ಯ ಒದಗಿಸೋದು, ಲೀಗಲ್ ಏಡ್ ಮತ್ತೆ ಕೌನ್ಸಿಲಿಂಗ್ ಕಾನೂನಿನ ಒಂದು ಸಹಾಯ ಮಾಡ್ತಕ್ಕಂಥದ್ದು, ಸೈಕಲಾಜಿಕಲ್ ಸಪೋರ್ಟ್ ಅಂಡ್ ಟೆಂಪರರಿ ಶೆಲ್ಟರ್ ಒಂದು ತಾತ್ಕಾಲಿಕವಾಗಿ ಅವ್ರಿಗೆ ಶೆಲ್ಟರ್ ಮತ್ತೆ ಸೈಕಲಾಜಿಕಲ್ ಸಪೋರ್ಟ್ ನ ನೀಡ್ತಕ್ಕಂಥದ್ದು ಇನ್ ಅನ್ ಇಂಟಿಗ್ರೇಟೆಡ್ ಮ್ಯಾನರ್ ಅಂಡರ್ ಒನ್ ರೂಫ್. ಅಂದ್ರೆ ಒಂದೇ ಸೂರಿನ ಅಡಿಯಲ್ಲಿ ಇವೆಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಲಾಗುತ್ತೆ. ಅದಕ್ಕೆ ಇದನ್ನ ನಾವು ಒನ್ ಸ್ಟಾಪ್ ಸೆಂಟರ್ ಅಂತ ಕರಿತೀವಿ. ಸೊ ಇದು ಓನ್ಲಿ ಫಾರ್ ವಿಮೆನ್ ವಿಕ್ಟಿಮ್ಸ್ ಗೆ ಆಗಿರುತ್ತೆ. So under one stop center scheme, 100% funding is provided by central government directly to the district authorities from Nirbhaya fund. Very, very important. So even the one stop center scheme ge funding ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ 100% ಫಂಡ್ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ಆಗಿ ಈ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಏನಿರುತ್ತೆ ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟ ಅಥಾರಿಟೀಸ್ ಏನಿರುತ್ತೆ ಅವ್ರಿಗೆ ನಿರ್ಭಯ ಫಂಡ್ ಇಂದ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ನಿರ್ಭಯ ಫಂಡ್ ನಿಮ್ಗೆ ಗೊತ್ತು. ಸೊ ದಿಸ್ ಇಸ್ ದಿ ಒಂದು ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಕೇಸ್ ಆಗಿರುತ್ತೆ. ಅದಾದ್ಮೇಲೆ ನಿರ್ಭಯ ಫಂಡ್ ಅನ್ನೋದನ್ನ ಗವರ್ಮೆಂಟ್ ಸ್ಥಾಪನೆ ಮಾಡುತ್ತೆ. ಈ ಫಂಡ್ ಇಂದ ಇದಕ್ಕೆ ಅನುದಾನವನ್ನ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಪವರ್ ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿರುತ್ತೆ. ಇಂಡಿಯಾಸ್ ಫಸ್ಟ್ ಅಂಡ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಮೈಕ್ರೋಗ್ರಿಡ್ ಪ್ರಾಜೆಕ್ಟ್ಸ್ ಟು ಬಿ ಸೆಟ್ ಅಪ್ ಇನ್ ಸಿಂಹಾದ್ರಿ. ಸಿಂಹಾದ್ರಿ ಎಲ್ಲಿ ಬರುತ್ತೆ ಅಂದ್ರೆ ಆಂಧ್ರ ಪ್ರದೇಶ್ ಅಲ್ಲಿ ಬರುತ್ತೆ. ಸೊ NTPC, ಸೊ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತ ಕರಿತೀವಿ, has awarded a project of standalone fuel cell based microgrid with hydrogen production using electrolyzer. ಅಂದ್ರೆ ಇಲ್ಲಿ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವರು ಎಲೆಕ್ಟ್ರೋಲೈಸರ್ ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಟೆಕ್ನಿಕಲ್ ಟರ್ಮ್. ಸೊ ಇನ್ NTPC ಗೆಸ್ಟ್ ಹೌಸ್ ಅಟ್ ಸಿಂಹಾದ್ರಿ ನಿಯರ್ ವಿಶಾಖಪಟ್ಟಣಂ. ಸೊ ವಿಶಾಖಪಟ್ಟಣಂ ಅಲ್ಲಿರ್ತಕ್ಕಂಥ ಸಿಂಹಾದ್ರಿ ಅನ್ನೋ ಪ್ರದೇಶದಲ್ಲಿರ್ತಕ್ಕಂಥ NTPC ಗೆಸ್ಟ್ ಹೌಸ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಲಾಗ್ತಾ ಇದೆ. ಸೊ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಬೇಸ್ ಎನರ್ಜಿ ಸ್ಟೋರೇಜ್ ಪ್ರಾಜೆಕ್ಟ್ ಆಗಿರುತ್ತೆ. ಇದು ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಸಂಬಂಧಿತ ಒಂದು ಎನರ್ಜಿ ಸ್ಟೋರೇಜ್ ಪ್ರಾಜೆಕ್ಟ್ ಆಗಿರುತ್ತೆ. ದಿ ಹೈಡ್ರೋಜನ್ ವುಡ್ ಬಿ ಪ್ರೊಡ್ಯೂಸ್ಡ್ ಯೂಸಿಂಗ್ ದಿ ಅಡ್ವಾನ್ಸ್ 240 ಕಿಲೋವ್ಯಾಟ್ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್. ಸೊ ಇದರಲ್ಲಿ 240 ಕಿಲೋವ್ಯಾಟ್ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ ಮುಖಾಂತರ ಈ ಒಂದು ಹೈಡ್ರೋಜನ್ ನ ಉತ್ಪಾದನೆ ಮಾಡಲಾಗುತ್ತೆ ಬೈ ಟೇಕಿಂಗ್ ಇನ್ಪುಟ್ ಪವರ್ ಫ್ರಮ್ ದಿ ನಿಯರ್ ಬೈ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಏನಿರುತ್ತೆ ಅದನ್ನ ನಿಯರ್ ಬೈ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಏನಿರುತ್ತೋ ಅಲ್ಲಿಂದ ಅವರು ಪಡೆದುಕೊಳ್ತಾರೆ. ಸೊ ಅದಾದ್ಮೇಲೆ ಸೊ ಈ ಒಂದು ಎಲೆಕ್ಟ್ರಿಸಿಟಿನ ಸೊ ಡೇ ಟೈಮ್ ಯಾವಾಗ ಸೂರ್ಯ ಇರುತ್ತೆ ಸೊ ಅವಾಗ ಈ ಒಂದು ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡಲಾಗುತ್ತೆ ಅಂಡರ್ ಹೈ ಪ್ರೆಷರ್. ಓಕೆ, ಸೊ ಅಧಿಕ ಒತ್ತಡದಲ್ಲಿ ಅದನ್ನ ಸ್ಟೋರ್ ಮಾಡಿಕೊಂಡು ನೈಟ್ ಟೈಮ್ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಇದು ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಸ್ಕೀಮ್ ನ ಅಥವಾ ಪ್ರಾಜೆಕ್ಟ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ದಿಸ್ ಯೂನಿಕ್ ಪ್ರಾಜೆಕ್ಟ್ ಕಾನ್ಫಿಗರೇಷನ್ ಇಸ್ ಡಿಸೈನ್ಡ್ ಬೈ ಇನ್ ಹೌಸ್ ಬೈ NTPC. ಅಂದ್ರೆ NTPC ನೇ ಇದನ್ನ ಇನ್ ಹೌಸ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಡಿಸೈನ್ ಮಾಡಿರುತ್ತೆ. ಸೊ ದ ಪ್ರಾಜೆಕ್ಟ್ ಈಸ್ ಇನ್ ಲೈನ್ ವಿತ್ ದಿ ವಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ಸ್
ಫಾರ್ ಬಿಕಮಿಂಗ್ ಕಾರ್ಬನ್ ನ್ಯೂಟ್ರಲ್ ಬೈ 2070. ಅಂದ್ರೆ ನಾವು 2070ಗೆ ನೆಟ್ ಝೀರೋ ಅಚೀವ್ ಮಾಡ್ಬೇಕಂತ ನಾವೇನ್ ಟಾರ್ಗೆಟ್ ಕೊಟ್ಟಿರ್ತೀವೋ, ಸೊ ಆ ಒಂದು ಟಾರ್ಗೆಟ್ ನ ಅಚೀವ್ ಮಾಡ್ಲಿಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಅಂಡ್ ಮೇಕಿಂಗ್ ಲಡಾಖ್ ಕಾರ್ಬನ್ ನ್ಯೂಟ್ರಲ್ ಟೆರಿಟರಿ. ಸೊ ಈ ಲಡಾಖ್ ಮತ್ತೆ ಜಮ್ಮು ಕಾಶ್ಮೀರ್ ಅಲ್ಲಿ ಈ ಡೀಸೆಲ್ ಜನರೇಟರ್ಸ್ ತುಂಬಾ ಇರುತ್ತೆ. ಸೊ ಈ ಡೀಸೆಲ್ ಜನರೇಟರ್ಸ್ ಇಂದ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಸೊ ಇಂತಹ ಪ್ರದೇಶಗಳನ್ನ ನಾವು ಡಿಕಾರ್ಬನೈಸ್ ಮಾಡ್ಲಿಕ್ಕೆ ಸೊ ಈ ರೀತಿಯ ಪ್ರಾಜೆಕ್ಟ್, ಸೊ ಇಲ್ಲೇನಾದ್ರೂ ಅದು ಸಕ್ಸಸ್ಫುಲ್ ಆದ್ರೆ ಸೊ ಈ ರೀತಿಯ ಪ್ರಾಜೆಕ್ಟ್ಸ್ ನ ಇಲ್ಲಿ ಎಲ್ಲಿ ಜಾಸ್ತಿ ಕಾರ್ಬನೈಸೇಷನ್ ಪ್ಲೇಸಸ್ ಇರುತ್ತೋ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಆರ್ಟಿಕಲ್ ನಂಬರ್ 5, ದ ಟ್ರೂತ್ ಅಬೌಟ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಸೊ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆರ್ಟಿಕಲ್ ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಲಿಂಕ್ ಕೂಡ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಸಪೋಸ್ ನೀವು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಬೋದು. ಸೊ ಇವತ್ತು ನಾವು ಲಾಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡಿದಾಗ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು, ಸೊ ಇದನ್ನ ಯಾಕೆ ನಾವು ಝೀರೋ ಬಜೆಟ್ ಅಂತ ಕರಿತೀವಿ, ಇದರಲ್ಲಿ ಆಗ್ತಕ್ಕಂತ ಅನುಕೂಲಗಳೇನು, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಇದರಿಂದ ಆಗ್ತಕ್ಕಂತ ಅನಾನುಕೂಲಗಳು, ಇದು ನಿಜವಾಗ್ಲೂ ಸೈಂಟಿಫಿಕ್ ಇದೆಯಾ ಅಥವಾ ನಾನ್ ಸೈಂಟಿಫಿಕ್ ಇದೆಯಾ ಅನ್ನೋದನ್ನ ಇನ್ನೊಂದು ಆರ್ಟಿಕಲ್ ಬಂದಿರುತ್ತೆ, ಅದನ್ನ ಡಿಸ್ಕಸ್ ಮಾಡೋಣ. ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಹ್ಯಾಸ್ ನೋ ಸೈಂಟಿಫಿಕ್ ವ್ಯಾಲಿಡೇಷನ್ and its inclusion into agriculture policy appears unwise ಅಂತ ಸೊ ಇವತ್ತಿನ ಆರ್ಟಿಕಲ್ ಅಲ್ಲಿ ಬಂದಿರತಕ್ಕಂತ ಆಥರ್ ಹೇಳ್ತಾರೆ. ಅಂದ್ರೆ ಇದೊಂದು ಅವೈಜ್ಞಾನಿಕ ಪದ್ಧತಿ. ಸೊ ಇದನ್ನ ಅಗ್ರಿಕಲ್ಚರ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಕ್ಕಂಥದ್ದು ಒಂದು ಅನ್ವೈಸ್ ಡಿಸಿಷನ್ ಆಗಿರುತ್ತೆ ಅಂತ ಅವ್ರು ಒಪಿನಿಯನ್ ಮಾಡ್ತಾರೆ. ಯಾಕಂದ್ರೆ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಕೆಮಿಕಲ್ಸ್ ನ ಯೂಸ್ ಮಾಡದೆ ಮಾಡ್ತಕ್ಕಂತ ಒಂದು ಕೃಷಿ ಪದ್ಧತಿ ಆಗಿರುತ್ತೆ. ಸೊ ಅದರಿಂದ ಇದಕ್ಕೆ ನಾವು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ. So it is natural because we are not going to use any artificial fertilizers or pesticides. ಮತ್ತೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೆನ್ಯೂರ್ಸ್ ಆಗಿರ್ಬೋದು ಅಥವಾ ಸೀಡ್ಸ್ ಆಗಿರ್ಬೋದು ಅದನ್ನ ಅದೇ ಒಂದು ಕೃಷಿ ತೋಟಗಳಲ್ಲೇ ಉತ್ಪಾದನೆ ಮಾಡ್ಕೊಳ್ಳಾಗತ್ತೆ. ಸೊ ಅದರಿಂದ ಇದಕ್ಕೆ ನಾವು ಝೀರೋ ಬಜೆಟ್ ಅಂತ ಕರಿತೀವಿ. ಸೊ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಪಾಪ್ಯುಲರೈಸ್ಡ್ ಬೈ ಸುಭಾಷ್ ಪಾಲೇಕರ್. ಸೊ ಸುಭಾಷ್ ಪಾಲೇಕರ್ ಅನ್ನೋರು ಈ ಒಂದು ಕಾನ್ಸೆಪ್ಟ್ ನ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ಮಿಸ್ಟರ್ ಪಾಲೇಕರ್, all knowledge created by agricultural universities is false. ಅಂದ್ರೆ ಅವ್ರು ಹೇಳೋ ಪ್ರಕಾರ, ಸುಭಾಷ್ ಪಾಲೇಕರ್ ಹೇಳೋ ಪ್ರಕಾರ, ಸೊ ರಾಷ್ಟ್ರದಲ್ಲಿ ಇರತಕ್ಕಂತ ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳ ಒಂದು ರಿಸರ್ಚ್ ಏನಿರುತ್ತೆ ಅದು ಸುಳ್ಳು ಅಂತ ಹೇಳ್ತಾರೆ. ಬಟ್ ಅದು ಅಷ್ಟು ಈಸಿಯಾಗಿ ಅದನ್ನ you cannot say it is completely false. His own alternative of zero based natural farming is thus posed against both inorganic farming and organic farming. ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್ ನು ಅವರು ಸಪೋರ್ಟ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನು ಸಪೋರ್ಟ್ ಮಾಡ್ತಾರೆ. ಸೊ ಬೋತ್ ಆರ್ ಆಂಟಿ ಟು ಈಚ್ ಅದರ್. ಅಂದ್ರೆ ಇವ್ರು ಏನ್ ಪ್ರಪೋಸ್ ಮಾಡ್ತಾ ಇದ್ದಾರೆ ಸೊ ದಟ್ ಲುಕ್ಸ್ ಕಾಂಟ್ರರಿ ಟು ಈಚ್ ಅದರ್, ಅಂದ್ರೆ ಒಂದಕ್ಕೊಂದು ವಿರುದ್ಧವಾಗಿದೆ ಅಂತ ಈ ಒಂದು ಆಥರ್ ಹೇಳ್ತಾರೆ. ಸೊ ಮಿಸ್ಟರ್ ಪಾಲೇಕರ್ಸ್ ಪ್ರಿಮೈಸಿಸ್ is that soil has all nutrients plants need. ಅಂದ್ರೆ ಇವ್ರ ಪ್ರಕಾರ, ಈ ಪಾಲೇಕರ್ ಪ್ರಕಾರ ಸಸ್ಯಗಳಿಗೆ ಏನೇನು ಪೋಷಕಾಂಶಗಳು ಬೇಕೋ ಅದು ಮಣ್ಣಿನಲ್ಲೇ ದೊರೆಯುತ್ತೆ. ಸೊ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಆಗಿ ಹಾಕ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಇವರು ಪ್ರಪೋಸ್ ಮಾಡಿರ್ತಾರೆ. ಟು ಮೇಕ್ ದೀಸ್ ನ್ಯೂಟ್ರಿಯೆಂಟ್ಸ್ ಅವೈಲಬಲ್ ಟು ಪ್ಲಾಂಟ್ಸ್ ವಿ ನೀಡ್ ದಿ ಇಂಟರ್ಮೀಡಿಯೇಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಈ ಒಂದು ಪೋಷಕಾಂಶಗಳು ಸಸ್ಯಗಳಿಗೆ ದೊರೆಯುವಂತೆ ಮಾಡ್ಬೇಕಾದ್ರೆ ಈ ಸೂಕ್ಷ್ಮ ಜೀವಿಗಳನ್ನ ನಾವು ಇಂಟರ್ಮೀಡಿಯೇಟ್ ಆಗಿ ಬಳಸಿದ್ರೆ ಸಾಕು, ನಾವು ಬೇರೆ ಯಾವುದೇ ಹೊರಗಡೆಯಿಂದ ಪೋಷಕಾಂಶಗಳನ್ನು ಕೃತಕವಾಗಿ ಪೋಷಕಾಂಶಗಳನ್ನ ನೀಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಫಾರ್ ದಿಸ್ ಈ ರೆಕಮೆಂಡ್ಸ್ ದಿ 4 wheel ಆಫ್ ZBNF. ಸೊ ಇದರಲ್ಲಿ 4 ಪ್ರಮುಖ ಒಂದು ಚಕ್ರಗಳು ಅಂತ ಹೇಳ್ತೀವಿ, ಇದನ್ನ ಅವರು ಪ್ರಪೋಸ್ ಮಾಡ್ತಾರೆ. ಒಂದು ಬೀಜಾಮೃತ್, ಇನ್ನೊಂದು ಜೀವಾಮೃತ್, ಇನ್ನೊಂದು ಮಲ್ಚಿಂಗ್, ಇನ್ನೊಂದು ವಾಪಸ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ ಬೀಜಾಮೃತ್, ಜೀವಾಮೃತ್ ಈ ಎಲ್ಲಾ ಟರ್ಮಿನಾಲಜೀಸ್ ನ ನಾವು ಪ್ರೀವಿಯಸ್ ವಿಡಿಯೋದಲ್ಲೇ ಡಿಸ್ಕಸ್ ಮಾಡಿರ್ತೀವಿ. ಇದರಲ್ಲಿ ಪ್ರಮುಖವಾಗಿರೋದು ಬೀಜಾಮೃತ್. ಅಂದ್ರೆ ಈ ಬಿತ್ತನೆ ಬೀಜಗಳು ಹಾಳಾಗದೆ ಇರೋ ಹಾಗೆ ನಾವು ಯೂಶಲಿ ಪೆಸ್ಟಿಸೈಡ್ಸ್ ಮೇಲೆ ಅದರಲ್ಲಿ ಡಿಪ್ ಮಾಡಿ ಫಾರ್ಮಿಂಗ್ ಮಾಡ್ತಾರೆ. ಬಟ್ ಅದನ್ನ ಅವಾಯ್ಡ್ ಮಾಡಿ ಸೊ ಇವರು ಕೆಲವೊಂದು ಕಾಕ್ಷನ್ ಅಂತ ಹೇಳ್ತೀವಿ, ದನಗಳ ಒಂದು ಕೌಡಂಗ್ ಅಥವಾ ಅದರ ಒಂದು ಯೂರಿನ್ ಇಂದ ಮಾಡ್ತಕ್ಕಂಥ ಒಂದು ಕಾಕ್ಷನ್ ಅಲ್ಲಿ ಡಿಪ್ ಮಾಡಿದ್ರೆ ಅದಕ್ಕೇನು ಆಗೋದಿಲ್ಲ ಅಂತ ಹೇಳ್ತಾರೆ. ಮಲ್ಚಿಂಗ್ ಅಂದ್ರೆ ಈ ವಾಟರ್ ಎವಾಪರೇಷನ್ ನ ಅವಾಯ್ಡ್ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ವಾಪಸ ಅಂದ್ರೆ ಏರೇಷನ್, ಅಂದ್ರೆ ಭೂಮಿಯಲ್ಲಿ ಈ ಗಾಳಿಯ ಒಂದು ಸರ್ಕ್ಯುಲೇಷನ್ ಏನಿರುತ್ತೆ ಅದರ ಇಂಪ್ರೂವ್ ಮಾಡ್ಲಿಕ್ಕೆ ಇವರು ಕೆಲವೊಂದು 4 wheels ಆಫ್ ರೆಕಮೆಂಡೇಶನ್ಸ್ ನ ಇವ್ರು ಮಾಡಿರ್ತಾರೆ. ಸೊ ಇದರಲ್ಲಿ ಬರ್ತಾ ಇರ್ತಕ್ಕಂಥ
ಕಾಂಟ್ರರೀಸ್ ಏನು ಅವರು ಝೀರೋ ಬಜೆಟ್ ಅಂತ ಅದನ್ನ ಟರ್ಮ್ ಮಾಡಿದಾರಲ್ಲ. ಸೊ ಇದನ್ನ ನಾವು ಝೀರೋ ಬಜೆಟ್ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇದ್ರಲ್ಲೂ ಕೂಡ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ ಅಂತ ನ್ಯೂ ಫೈಂಡಿಂಗ್ಸ್ ಇರುತ್ತೆ. ಅದೇನು ಅಂದ್ರೆ ವೇಜಸ್ ಆಫ್ ಹೈರ್ಡ್ ಲೇಬರ್, imputed value of family labor, imputed rent over owned land, cost of maintaining cows, and paid out cost on electricity, pump sets are all the cost that zero based natural farming proponents conveniently ignore. So ಇಲ್ಲಿ ಈ ಲೇಬರ್ಸ್ ಗೆ ಕೊಡ್ತಕ್ಕಂತ ವೇಜಸ್ ಇರ್ಬೋದು, ಮತ್ತೆ ಫ್ಯಾಮಿಲಿ ಮೆಂಬರ್ಸೇ ತಮ್ಮ ಲೇಬರ್ ನ ಅನ್ಕ್ಯಾಲ್ಕುಲೇಟೆಡ್ ಲೇಬರ್ ಏನಿರ್ಬೋದು, ಮತ್ತೆ ಲ್ಯಾಂಡ್ ಗೆ ಕೊಡ್ತಕ್ಕಂತ ಭೂಮಿಗೆ ಕೊಡ್ತಕ್ಕಂತ ರೆಂಟ್ ಏನಿರ್ಬೋದು, ಮತ್ತೆ ಮೇಂಟೈನಿಂಗ್ ಆಫ್ ಕೌಸ್, ಯಾಕಂದ್ರೆ ಈ ನ್ಯಾಚುರಲ್ ಗೊಬ್ಬರ ಬರ್ಬೇಕಾದ್ರೆ ಕೌಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಪಂಪ್ ಸೆಟ್ ನ ರನ್ ಮಾಡ್ಬೇಕಾಗಿರ್ತಕ್ಕಂತ ವಿದ್ಯುತ್ ಶಕ್ತಿ. ಸೊ ಇದನ್ನೆಲ್ಲ ಇವರು ಇಗ್ನೋರ್ ಮಾಡಿದ್ದಾರೆ. ಸೊ ಇಗ್ನೋರ್ ಮಾಡಿ ಇದನ್ನ ಝೀರೋ ಬಜೆಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇದೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ಬಜೆಟ್ ಇನ್ವಾಲ್ವ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಅಪೋಸಿಷನ್ ಏನು ಅಂದ್ರೆ there is no independent studies to validate the claims of zero based natural farming. Plots have a higher yield than non-zero based natural farming. ಇವ್ರು ಹೇಳ್ತಾರೆ ಈ ಝೀರೋ ನ್ಯಾಚುರಲ್ ಫಾರ್ಮಿಂಗ್ ಇಂದ, ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಇಂದ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದೇ ಒಂದು ಸ್ಟಡೀಸ್ ಆಗ್ಲಿ ಅಥವಾ ಸೈಂಟಿಫಿಕ್ ವ್ಯಾಲಿಡೇಷನ್ ಆಗ್ಲಿ ಇರೋದಿಲ್ಲ. According to reliable sources, preliminary observation of these field trials have recorded a yield shortfall of around 30% in zero-based natural farming plots when compared to with non-zero based natural farming. So ಈ ಒಂದು ನ್ಯಾಚುರಲ್ ಫಾರ್ಮಿಂಗು ಮತ್ತೆ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗು ನಾನ್ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗು ಕಂಪೇರ್ ಮಾಡಿದಾಗ ಈ ಇಳುವರಿ ಏನಿದೆ, ಸೊ ನಾನ್ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ 30% ಜಾಸ್ತಿ ಇರುತ್ತೆ. ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ 30% ಆಫ್ ಇಳುವರಿ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ದಿಸ್ ಇಸ್ ಕಾಂಟ್ರರಿ ಟು ಈಸ್ ಕ್ಲೇಮ್ಸ್. ಅವ್ರು ಏನ್ ಹೇಳ್ತಾರೆ, ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಒಂದು ಸ್ಟಡೀಸ್ ಪ್ರಕಾರ ಇಳುವರಿ 30% ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಇರ್ತಕ್ಕಂತ ಮೂರನೇ ಅಪೋಸಿಷನ್ ಏನು ಅಂದ್ರೆ ಇಂಡಿಯನ್ ಸಾಯಿಲ್ಸ್ ಆರ್ ಪುವರ್ ಇನ್ ಆರ್ಗ್ಯಾನಿಕ್ ಕಂಟೆಂಟ್. ಸೊ ಭಾರತದಲ್ಲಿನ ಮಣ್ಣಿನ ವ್ಯವಸ್ಥೆ ಏನಿರುತ್ತೆ, ಈ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಅಂತಕ್ಕಂತ ಕಂಟೆಂಟ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಅಬೌಟ್ 59% of the soils are low in available nitrogen, about 49% are low available in phosphorus, and 48% are low in the potassium. So NPK ಅಂತ ಕರಿತೀವಿ. ಸೊ NPK ಅಂದ್ರೆ ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ. ಸೊ ಇವುಗಳನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಸೊ 59%, 49% ಮತ್ತೆ 48% ಕ್ರಮವಾಗಿ ಭಾರತದ ಮಣ್ಣಿನಲ್ಲಿ ಕಡಿಮೆ ಇರುತ್ತೆ. ಸೊ ಇಂಡಿಯನ್ ಸಾಯಿಲ್ಸ್ ಆರ್ ಆಲ್ಸೋ ವೇರಿಯಿಂಗ್ಲಿ ಡಿಫಿಷಿಯಂಟ್ ಇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಇದ್ರ ಜೊತೆ ಸೊ ಈ ಮೂರು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ, ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಾಗಿರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ತವೆ. ಸೊ ಇವು ಕೂಡ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಪರ್ಸೆಂಟೇಜ್ ಆಫ್ ಕಂಟೆಂಟ್ ಏನಿರುತ್ತೆ ಅದು ವೇರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಮಾಲಿಬ್ಡಿನಮ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಇವುಗಳನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. So micronutrients deficiencies are not just yield limiting in themselves, they also disallow the full expression of other nutrients in the soil, leading to an overall decline in the fertility. ಅಂದ್ರೆ ಯಾವಾಗ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಕ್ರೀಸ್ ಆಗುತ್ತೋ, ಸೊ ಇಲ್ಲಿ ಪ್ರಮುಖವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಕ್ರೀಸ್ ಆದಾಗ ಅವುಗಳನ್ನ ನಾವು ಈಲ್ಡ್ ಲಿಮಿಟಿಂಗ್ ಅಂತ ಹೇಳ್ತೀವಿ. ಅವು ಬರೀ ಈಲ್ಡ್ ಅನ್ನ ಮಾತ್ರ ಲಿಮಿಟ್ ಮಾಡೋದಿಲ್ಲ. ಸೊ ಬೇರೆ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ, ಇವಾಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ, ಸೊ ಅದನ್ನು ಕೂಡ ಸಸ್ಯಗಳು ಬಳಕೆ ಮಾಡ್ಕೊಳ್ಳಿಕ್ಕೆ ಸೊ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಪ್ರಮುಖವಾಗಿರುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನ ಕೂಡ ಸಸ್ಯಗಳು ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಬರೀ ಇಳುವರಿನ ಮಾತ್ರ ಅದು ಇಂಪ್ಯಾಕ್ಟ್ ಮಾಡೋದಿಲ್ಲ, ಬೇರೆ ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ವ್ ಮಾಡ್ಕೊಳ್ಳಕ್ಕೆ ಸೊ ಈ ಎರಡು ನ್ಯೂಟ್ರಿಯೆಂಟ್ಸ್ ಮ್ಯೂಚುವಲಿ ಇರಬೇಕು ಅಂತ ಹೇಳ್ತಾರೆ. ಸೊ ಇನ್ ಸಮ್ ರೀಜನ್ಸ್ ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಸಾಯಿಲ್ಸ್ ಆರ್ ಸಲೈನ್, ಸೊ ಈ ಮಣ್ಣು ಲವಣಯುಕ್ತವಾಗಿರುತ್ತೆ. ಇನ್ ಅದರ್ ರೀಜನ್ಸ್ ಸಾಯಿಲ್ಸ್ ಆರ್ ಅಸಿಡಿಕ್, ಸೊ ಆಮ್ಲೀಯವಾಗಿರುತ್ತೆ ಡ್ಯೂ ಟು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆರ್ ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಅಂಡ್ ಐರನ್ ಟಾಕ್ಸಿಸಿಟೀಸ್. ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಲವಣಯುಕ್ತವಾಗಿರುತ್ತೆ, ಕೆಲವೊಂದು ಪ್ರದೇಶಗಳಲ್ಲಿ ಆಮ್ಲೀಯವಾಗಿರುತ್ತೆ. ಇದು ಯಾಕೆ ಅಂದ್ರೆ
ಪೋಷಕಾಂಶಗಳ ಕೊರತೆ ಇರ್ತಕ್ಕಂಥದ್ದು, ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತೆ ಐರನ್ ನಿಂದ ಟಾಕ್ಸಿಸಿಟಿ ಆಗ್ತಕ್ಕಂಥದ್ದು ಒಂದು ರೀಸನ್ ಆಗಿರುತ್ತೆ. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಡೂ ಐಡೆಂಟಿಫೈ ದಿ ಇಂಪ್ರಾಪರ್ ಆರ್ ಇಂಬ್ಯಾಲೆನ್ಸ್ಡ್ ಅಪ್ಲಿಕೇಶನ್ ಆಫ್ ಫರ್ಟಿಲೈಸರ್ಸ್, that too with no focus on micronutrients as matter of concern. So ಅಂದ್ರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಯಾವುದೇ ಫೋಕಸ್ ಮಾಡದೆ, ಸೊ ನಾನು ಹೇಳ್ದೆ ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಸೊ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಯಾವುದೇ ಒಂದು ಫೋಕಸ್ ಮಾಡದೆ, ಸೊ ಇಲ್ಲಿ ಈ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಕ್ಕಂಥದ್ದು, ಇಂಪ್ರಾಪರ್ ಅಥವಾ ಇಂಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಕ್ಕಂಥದ್ದು ಆಫನ್ ವಿ ಸಿ ಇನ್ ಇಂಡಿಯಾ. ಹೆನ್ಸ್ ದೇ ರೆಕಮೆಂಡ್ ಲೊಕೇಶನ್ ಸ್ಪೆಸಿಫಿಕ್ ಸೊಲ್ಯೂಷನ್. ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದ ಮಣ್ಣಿನ ಗುಣ ಏನಿರುತ್ತೆ, ಆ ಮಣ್ಣಿನ ಗುಣಕ್ಕೆ ತಕ್ಕಂತೆ ನಾವು ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಲೊಕೇಶನ್ ಸ್ಪೆಸಿಫಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಬಟ್ ಈ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅವರು ಯೂನಿಫೈಡ್ ಮೆಥಡ್ ನ ಕೊಟ್ಬಿಡ್ತಾರೆ. ಅಂದ್ರೆ ಯಾವುದೇ ಮಣ್ಣಿನ ವ್ಯವಸ್ಥೆ ಆಗಿದ್ರು ಒಂದೇ ರೀತಿಯ ಅಗ್ರಿಕಲ್ಚರ್ ಮೆಥಡ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಅಸಾಧ್ಯವಾಗಿರುತ್ತೆ. ಯಾಕಂದ್ರೆ ಮಣ್ಣಿನ ಗುಣಲಕ್ಷಣಗಳೇನಿರುತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ. ಅದರಿಂದ ವೇ ಫಾರ್ವರ್ಡ್ ಏನು ಅಂದ್ರೆ, ಸೊ ಲೊಕೇಶನ್ ಸ್ಪೆಸಿಫಿಕ್ ಸೊಲ್ಯೂಷನ್ಸ್ ನ ನಾವು ಹುಡುಕ್ಬೇಕಾಗತ್ತೆ ಟು ನ್ಯಾಚುರಲ್ ಸಾಯಿಲ್ ಹೆಲ್ತ್ ಅಂಡ್ ಸಸ್ಟೈನ್ ಇನ್ಕ್ರೀಸ್ ಇನ್ ಸಾಯಿಲ್ ಫರ್ಟಿಲಿಟಿ. ಸೊ ಆ ಮಣ್ಣಿನ ಗುಣವನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಮತ್ತೆ ಆ ಸಾಯಿಲ್ ಫರ್ಟಿಲಿಟಿನ ನಾವು ಪ್ರದೇಶಕ್ಕೆ ತಕ್ಕಂತೆ ಬೇರೆ ಬೇರೆ ಫರ್ಟಿಲೈಸರ್ಸ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ದೇ ಸಜೆಸ್ಟ್ ಸಾಯಿಲ್ ಟೆಸ್ಟ್ ಬೇಸ್ಡ್ ಬ್ಯಾಲೆನ್ಸ್ಡ್ ಫರ್ಟಿಲೈಸೇಷನ್ ಅಂಡ್ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮೆಥಡ್ಸ್ ಕಂಬೈನಿಂಗ್ ಆರ್ಗ್ಯಾನಿಕ್ ಮೆನ್ಯೂರ್. ಸೊ ಈ ಆರ್ಗ್ಯಾನಿಕ್ ಗೊಬ್ಬರಗಳೇನಿರುತ್ತೆ, ಸಾವಯವ ಗೊಬ್ಬರಗಳೇನಿರುತ್ತೆ, ಅದ್ರ ಜೊತೆ ಈ ಒಂದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ನ ಕೂಡ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸಾಯಿಲ್ ಟೆಸ್ಟ್ ಬೇಸ್ಡ್ ಬ್ಯಾಲೆನ್ಸ್ ಅಂದ್ರೆ ಮಣ್ಣಿನ ಗುಣವನ್ನ ಚೆಕ್ ಮಾಡಿ ಅದರ ನಂತರ ಅಲ್ಲೇನು ನ್ಯೂನತೆಗಳಿದಾವೆ ಅದನ್ನ ಆಡ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆ ಈ ಫಾರ್ಮ್ ಯಾರ್ಡ್ ಮೆನ್ಯೂರ್, ಸೊ ಕೃಷಿ ತೋಟದಲ್ಲೇ ಮಾಡಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಕ್ರಾಪ್ ರೆಸಿಡ್ಯೂ ಆಗಿರ್ಬೋದು, ಅಂದ್ರೆ ಬೆಳೆಗಳಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳಿಂದ ಬಂದಿರ್ತಕ್ಕಂಥ ಗೊಬ್ಬರ, ಬಯೋ ಫರ್ಟಿಲೈಸರ್ಸ್ ಆಗಿರ್ಬೋದು, ಗ್ರೀನ್ ಮೆನ್ಯೂರ್ ಆಗಿರ್ಬೋದು. ಸೊ ಇದನ್ನ ಅವುಗಳ ಜೊತೆ ಯೂಸ್ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಒಂದು ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅವರು ವರ್ಮ್ಸ್ ನ ಯೂಸ್ ಮಾಡಬಾರ್ದು, ಅಂದ್ರೆ ಡೊಮೆಸ್ಟಿಕ್ ವರ್ಮ್ಸ್ ನೇ ಯೂಸ್ ಮಾಡ್ಬೇಕು. ಅದಾದ್ಮೇಲೆ ಎಸೆನಿಯೋಫೋಯಿಟಿಡಾ ಅಂತ ಒಂದು ವರ್ಮ್ ಹೇಳಿದೆ, ಸೊ ಅದನ್ನ ಯೂಸ್ ಮಾಡೋದ್ರಿಂದ ಟಾಕ್ಸಿಕ್ ಆಗುತ್ತೆ. ಅದಾದ್ಮೇಲೆ ಈ ಒಂದು ಕೌ ಬ್ರೀಡ್ಸ್ ಏನಿರುತ್ತೆ ಅದನ್ನು ಕೂಡ ಡೊಮೆಸ್ಟಿಕ್ ಯೂಸ್ ಮಾಡ್ಬೇಕು. ಸೊ ಇದೆಲ್ಲ ಹೇಳಿರ್ತಾರೆ. ಸೊ ಅದನ್ನೆಲ್ಲ ಇಲ್ಲಿ ರಾಂಗ್ ಅಂತ ಪ್ರೂವ್ ಮಾಡ್ತಾ ಇರ್ತಾರೆ. ಸೊ ವಿತ್ ಕೆಮಿಕಲ್ ಫರ್ಟಿಲೈಸರ್ಸ್, ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸೇ ಮಾಡಬಾರ್ದು ಅಂತ ಹೇಳಿರ್ತಾರೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ. ಬಟ್ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಒಂದಿಗೆ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನು ಯೂಸ್ ಮಾಡಿದ್ರೆ ಮಾತ್ರ ಮಣ್ಣಿನ ಫಲವತ್ತತೆಯನ್ನ ಯೂಸ್ ಮಾಡ್ಲಿಕ್ಕೆ. ಸೊ ಇದನ್ನ ನಾವು ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ಸಾಯಿಲ್ ಫರ್ಟಿಲಿಟಿ ಅಂತ ಕರಿತೀವಿ. ಅಂದ್ರೆ ಬರೀ ಒಂದರಿಂದ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಇದ್ರೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಷನರ್ಸ್ ಅಪಿಯರ್ ಟು ಇನ್ಸಿಸ್ಟ್ ಆನ್ ಒನ್ ಬ್ಲಾಂಕೆಟ್ ಸೊಲ್ಯೂಷನ್. ಅಂದ್ರೆ ಭೂಮಿಯ ಅಥವಾ ಮಣ್ಣಿನ ಫಲವತ್ತತೆ ಮಟ್ಟ ಏನೇ ಇದ್ರೂ ಒಂದೇ ಒಂದು ಸೊಲ್ಯೂಷನ್ ನ ಅವರು ರೆಕಮೆಂಡ್ ಮಾಡಿರ್ತಾರೆ ಫಾರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಸಾಯಿಲ್. ಸೊ ಭಾರತದ ಎಲ್ಲಾ ಮಣ್ಣಿನ ವ್ಯವಸ್ಥೆಗೂ ಒಂದೇ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಸೊ ಒನ್ ಆಫ್ ಮಿಸ್ಟರ್ ಪಾಲೇಕರ್ಸ್ ಫೇವರೇಟ್ ರಿಮಾರ್ಕ್ ಇಸ್ ದಟ್ ಸಾಯಿಲ್ ಟೆಸ್ಟಿಂಗ್ ಇಸ್ ಅ ಕಾನ್ಸ್ಪಿರಸಿ. ಅಂದ್ರೆ ಮಣ್ಣಿನ ಒಂದು ಗುಣಲಕ್ಷಣಗಳನ್ನ ಅಳಿತಾರಲ್ವಾ, ಸೊ ಅದು ಒಂದು ಕಾನ್ಸ್ಪಿರಸಿ ಅಂತ ಹೇಳ್ತಾರೆ. ಸೊ ಅದನ್ನ ಅಳಿತಕ್ಕಂತ ಅವಶ್ಯಕತೆನೇ ಇಲ್ಲ, ಒಂದು ಯೂನಿಫೈಡ್ ಮೆಥಡ್ ನ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದು ತಪ್ಪು ಅಂತ ಈ ಆರ್ಟಿಕಲ್ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಫೋರ್ತ್ ಪ್ರಾಬ್ಲಮ್ ಏನಂದ್ರೆ, ಮಿಸ್ಟರ್ ಪಾಲೇಕರ್ ಹ್ಯಾಸ್ ಟೋಟಲಿ ಇರ್ರಾಷನಲ್ ಪೊಸಿಷನ್ ಆನ್ ದಿ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಆಫ್ ದಿ ಪ್ಲಾಂಟ್ಸ್. ಸೊ ಈ ಸಸ್ಯಗಳ ಪೋಷಕಾಂಶಗಳ ರಿಕ್ವೈರ್ಮೆಂಟ್ ಏನಿದೆ, ಸೊ ಅದರ ಒಂದು ಈ ಪಾಲೇಕರ್ ಅವರ ಒಂದು ವ್ಯೂ ಏನಿದೆ ಅದು ಟೋಟಲಿ ಇರ್ರಾಷನಲ್, ಅಂದ್ರೆ ಅಸಂಬಂಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಹಿಮ್ 98.5% of the nutrients that the plants need is obtained from air, water, sunlight. Only 1.5% is from soil. ಅಂದ್ರೆ ಇವ್ರ ಪ್ರಕಾರ 98.5% ಪೋಷಕಾಂಶಗಳು ಗಾಳಿಯಲ್ಲಿ, ನೀರಿನಲ್ಲಿ ಮತ್ತು ಸೂರ್ಯನ ಬೆಳಕಲ್ಲಿ ದೊರೆಯುತ್ತೆ. ಸೊ ಬರೀ 1.5% ಮಾತ್ರ ಮಣ್ಣಿನಿಂದ ದೊರೆಯುತ್ತೆ ಅಂತ ಇವರು ಕ್ಲೇಮ್ ಮಾಡಿರ್ತಾರೆ. ಬಟ್ all nutrients are present in adequate quantities in all types of soil. ಸೊ ಎಲ್ಲಾ ಮಣ್ಣುಗಳಲ್ಲೂ ಸೊ ಈ ಬೇಕಾಗಿರ್ತಕ್ಕಂಥ ಈ ನ್ಯೂಟ್ರಿಯೆಂಟ್ಸ್ ಏನಾಗಿರುತ್ತೆ ಅದು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಇರುತ್ತೆ. However, they are not in usable form. ಸೊ ಅವು ನ್ಯೂಟ್ರಿಯೆಂಟ್ಸ್ ಇದ್ರೂ ಅವು ಬಳಕೆ ಆಗುವಂತಹ ಸೂಕ್ತ ರೀತಿಯಲ್ಲಿ ಇರೋದಿಲ್ಲ. ಸೊ ಜೀವಾಮೃತ್, ಮಿಸ್ಟರ್ ಪಾಲೇಕರ್ಸ್ ಮ್ಯಾಜಿಕಲ್ ಕಾಕ್ಷನ್ಸ್
makes these nutrients available to plants by increasing the population of ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನಾವ್ ಹೇಳಿದ್ವಲ್ಲ ಜೀವಾಮೃತ, ನಾನು ಅಲ್ಲಿ ಸ್ಕಿಪ್ ಮಾಡಿದ್ದೆ ಯಾಕೆಂದ್ರೆ ಸೊ ಇಲ್ಲಿ ಅದನ್ನ ಕವರ್ ಮಾಡ್ತೀವಿ. ಸೊ ಜೀವಾಮೃತ ಅಂದ್ರೆ ಈ ಎಲ್ಲಾ ಒಂದು ಅಡಿಕ್ವೇಟ್ ನ್ಯೂಟ್ರಿಯೆಂಟ್ಸ್ ಏನಿರುತ್ತಲ್ವಾ ಮಣ್ಣಿನಲ್ಲಿ, ಅದು ಪ್ಲಾಂಟ್ಸ್ ಯೂಸ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರ್ಬೇಕಾದ್ರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಇಂಪ್ರೂವ್ ಮಾಡೋ ಒಂದು ಕಾಕ್ಷನ್ ನ ನಾವೇನ್ ಹೇಳ್ತೀವಿ, ಜೀವಾಮೃತ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಆಲ್ ದೀಸ್ ಆರ್ ಬೇಸ್ಲೆಸ್ ಕ್ಲೈಮ್ಸ್ ಅಂತ ಇವತ್ತಿನ ಆಥರ್ ಕ್ಲೈಮ್ ಮಾಡಿರ್ತಾರೆ. ಸೊ ಗಿವನ್ ನೈಟ್ರೋಜನ್ ಕಂಟೆಂಟ್ ಆಫ್ 0.5% ಇನ್ ಕೌ ಡಂಗ್, ಅಂದ್ರೆ ಹಸುವಿನ ಆ ಸಗಣಿಯಲ್ಲಿ ಏನಿರುತ್ತೆ 0.5% ನೈಟ್ರೋಜನ್ ಇರುತ್ತೆ, 1% ಕೌ ಯೂರಿನ್ ಅಲ್ಲಿ ಇರುತ್ತೆ. ಸೊ ದಿಸ್ ಟ್ರಾನ್ಸ್ಲೇಟ್ ಟು ಜಸ್ಟ್ 750 grams ಆಫ್ ನೈಟ್ರೋಜನ್ ಪರ್ ಎಕರ್ ಪರ್ ಸೀಸನ್. ಅಂದ್ರೆ ಒಂದು ಸೀಸನ್ಗೆ 1 ಎಕರ್ಗೆ 750 grams ಆಫ್ ನೈಟ್ರೋಜನ್ ಮಾತ್ರ ಈ ಕೌಡಂಗ್ ಮತ್ತೆ ಕೌ ಯೂರಿನ್ ಇಂದ ಸಿಗುತ್ತೆ. ದಿಸ್ ಇಸ್ ಟೋಟಲಿ ಇನ್ಅಡಿಕ್ವೇಟ್ ಕನ್ಸಿಡರಿಂಗ್ ದಿ ನೈಟ್ರೋಜನ್ ರಿಕ್ವೈರ್ಮೆಂಟ್ ಆಫ್ ದಿ ಇಂಡಿಯನ್ ಸಾಯಿಲ್. ಸೊ ಭಾರತದ ಮಣ್ಣಿನ ಈ ನೈಟ್ರೋಜನ್ ಅಗತ್ಯತೆ ಏನಿರುತ್ತೆ, ಸೊ ಇದಕ್ಕೂ ಈ ಕೌಡಂಗ್ ಮತ್ತೆ ಕೌ ಯೂರಿನ್ ಇಂದ ಬರ್ತಕ್ಕಂತ ನೈಟ್ರೋಜನ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಬಿಕಾಸ್ ಇಂಡಿಯನ್ ಸಾಯಿಲ್ಸ್ ಅಲ್ಲಿ ಅಷ್ಟೊಂದು ನೈಟ್ರೋಜನ್ ಕಂಟೆಂಟ್ ಇರೋದಿಲ್ಲ. ಸೊ ಅನ್ಡೌಟೆಡ್ಲಿ ಇಂಪ್ರೂವ್ಮೆಂಟ್ ಆಫ್ ಸಾಯಿಲ್ ಹೆಲ್ತ್ ಶುಡ್ ಬಿ ಪ್ರಿಯಾರಿಟಿ ಅಜೆಂಡಾ ಇನ್ ಇಂಡಿಯನ್ ಅಗ್ರಿಕಲ್ಚರಲ್ ಪಾಲಿಸಿ. ಸೊ ಇದರಿಂದ ಈ ಇಂಡಿಯನ್ ಅಗ್ರಿಕಲ್ಚರಲ್ ಪಾಲಿಸಿಯಲ್ಲಿ ಈ ಒಂದು ಸಾಯಿಲ್ ಹೆಲ್ತ್ ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದ ಅಜೆಂಡಾ ಆಗಿರುತ್ತೆ. ವಿ ನೀಡ್ ಸ್ಟೆಪ್ಸ್ ಟು ಚೆಕ್ ವಿಂಡ್ ಅಂಡ್ ವಾಟರ್ ಎರೋಷನ್ ಆಫ್ ಸಾಯಿಲ್. ಸೊ ಅದರ ಜೊತೆಗೆ ಮಣ್ಣಿನ ಮತ್ತು ಈ ಒಂದು ವಿಂಡ್ ಅಂಡ್ ವಾಟರ್ ಎರೋಷನ್ ಆಫ್ ಸಾಯಿಲ್ಸ್, ಗಾಳಿಯಿಂದ ಮತ್ತು ನೀರಿನಿಂದ ಮಣ್ಣಿನ ಸವಕಳಿ ಆಗುತ್ತಲ್ವಾ, ಅದನ್ನ ನಾವು ಪ್ರಿವೆಂಟ್ ಮಾಡ್ಬೇಕಾಗತ್ತೆ. ವಿ ನೀಡ್ ಇನೋವೇಟಿವ್ ಟೆಕ್ನಾಲಜೀಸ್ ಟು ಮಿನಿಮೈಸ್ ಫಿಸಿಕಲ್ ಡಿಗ್ರೇಡೇಷನ್ ಆಫ್ ಸಾಯಿಲ್ಸ್ ಡ್ಯೂ ಟು ವಾಟರ್ ಲಾಗಿಂಗ್, ಫ್ಲಡ್ಡಿಂಗ್ ಅಂಡ್ ಕ್ರಸ್ಟಿಂಗ್. ಸೊ ಈ ಒಂದು ಮಣ್ಣು ಬಿರುಕು ಬಿಡೋದ್ರಿಂದ ಮತ್ತೆ ನೀರು ನಿಲ್ಲುವುದರಿಂದ ಮತ್ತೆ ಫ್ಲಡ್ಸ್ ಆಗೋದ್ರಿಂದ ಈ ಮಣ್ಣಿನ ಒಂದು ಫಿಸಿಕಲ್ ಡಿಗ್ರೇಡೇಷನ್ ಏನಾಗುತ್ತೆ, ಭೌತಿಕವಾಗಿ ಅದೇನ್ ಡಿಗ್ರೇಡ್ ಆಗುತ್ತೆ, ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ನೂತನವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ವಿ ನೀಡ್ ಟು ಇಂಪ್ರೂವ್ ದಿ ಫರ್ಟಿಲಿಟಿ ಆಫ್ ಸಲೈನ್, ಅಸಿಡಿಕ್, ಆಲ್ಕಲೈನ್, ಟಾಕ್ಸಿಕ್ ಸಾಯಿಲ್ಸ್ ಬೈ ರೀಕ್ಲೇಮಿಂಗ್ ದೆಮ್. ಅಂದ್ರೆ ನಾನು ಮುಂಚೆ ಹೇಳಿದ್ದೆ, ಕೆಲವೊಂದು ಮಣ್ಣುಗಳು ಲವಣಯುಕ್ತವಾಗಿ, ಆಮ್ಲೀಯವಾಗಿ ಮತ್ತೆ ಕ್ಷಾರೀಯವಾಗಿ ಮತ್ತು ವಿಷಯುಕ್ತವಾಗಿರುತ್ತೆ. ಸೊ ಅದನ್ನ ನಾವು ರೆಕ್ಟಿಫೈ ಮಾಡ್ಕೊಳ್ಬೇಕಾಗತ್ತೆ. ವಿ ನೀಡ್ ಲೊಕೇಶನ್ ಸ್ಪೆಸಿಫಿಕ್ ಇಂಟರ್ವೆನ್ಷನ್ಸ್ ಟುವರ್ಡ್ಸ್ ಬ್ಯಾಲೆನ್ಸ್ ಫರ್ಟಿಲೈಸೇಷನ್ ಅಂಡ್ ಇಂಟಿಗ್ರೇಟೆಡ್ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್. ಸೊ ಆ ಒಂದು ಸ್ಥಳಕ್ಕೆ ತಕ್ಕ ಹಾಗೆ ನಾವು ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಬಟ್ ಸಚ್ ಅ ಕಾಂಪ್ರಹೆನ್ಸಿವ್ ಅಪ್ರೋಚ್ ರಿಕ್ವೈರ್ಸ್ ಅ ಸ್ಟ್ರಾಂಗ್ ಎಂಬ್ರೇಸ್ ಆಫ್ ಸೈಂಟಿಫಿಕ್ ಟೆಂಪರ್. ಸೊ ದಿಸ್ ಇಸ್ ದಿ ಫೈನಲ್ ಕನ್ಕ್ಲೂಷನ್. ಸೊ ಈ ತರ ನಾವು ಯೂನಿವರ್ಸಲಿ ಎಲ್ಲದನ್ನು ಒಂದೇ ಅಂತ ಟ್ರೀಟ್ ಮಾಡದೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ, ಅಂದ್ರೆ ಆ ಮಣ್ಣಿನ ಗುಣಲಕ್ಷಣಗಳಿಗೆ ತಕ್ಕಂತೆ ಅದನ್ನ ಇಂಪ್ರೂವ್ ಮಾಡ್ಬೇಕಾದ್ರೆ, ಸೊ ವೈಜ್ಞಾನಿಕ ಮೆಥಡ್ಸ್ ನ ಅಥವಾ ದಿ ಮೆಥಡ್ಸ್ ಆಫ್ ಸೈಂಟಿಫಿಕ್ ಸೆನ್ಸ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಅಂಡ್ ಅ ಫರ್ಮ್ ರಿಜೆಕ್ಷನ್ ಆಫ್ ಆಂಟಿ ಸೈನ್ಸ್ ಪೋಸ್ಚರ್. ಸೊ ಇವಾಗ ಏನ್ ಇಷ್ಟೊತ್ತು ನಾವು ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಅದನ್ನ ನಾವು ಅಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ದಿಸ್ ಆರ್ಟಿಕಲ್ ಅಲ್ಲಿ ಪ್ರಪೋಸ್ ಮಾಡಲಾಗ್ತಾ ಇದೆ. ಇನ್ ದಿಸ್ ಸೆನ್ಸ್, ದಿ ಇನ್ಕ್ಲೂಷನ್ ಆಫ್ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಇಂಟು ಅವರ್ ಅಗ್ರಿಕಲ್ಚರ್ ಪಾಲಿಸಿ ಬೈ ದ ಗವರ್ನಮೆಂಟ್ ಅಪಿಯರ್ಸ್ ಅನ್ವೈಸ್ ಅಂಡ್ ಇಂಪ್ರೂಡೆಂಟ್. ಸೊ ಈ ಎಲ್ಲಾ ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡಿದ ನಂತರ, ಸೊ ವಾಟ್ ವಿ ಫೀಲ್ ದಟ್, ಸೊ ಸರ್ಕಾರ ಏನು ಈ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಒಂದು ಅನ್ವೈಸ್ ಮತ್ತೆ ಇಂಪ್ರೂಡೆಂಟ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ಆಗಿರುತ್ತೆ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಆರ್ಟಿಕಲ್ ನಂಬರ್ 6. RBI ushers in corrective action schemes to better non-banking financial ಕಂಪನೀಸ್. ಈ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಏನಿರುತ್ತೆ, ಸೊ ಅಲ್ಲಿ ಕರೆಕ್ಟಿವ್ ಆಕ್ಷನ್ ಸ್ಕೀಮ್ಸ್ ನ ತೆಗೆದುಕೊಂಡು ಅಲ್ಲಿ ಬೆಟರ್ ಕಂಟ್ರೋಲ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇನ್ಕ್ಲೂಡ್ ಮಾಡ್ತಾ ಇದೆ. ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನೌನ್ಸ್ಡ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ ವರ್ಕ್ ಅಂತ ಕರಿತೀವಿ ಫಾರ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಟು ಸ್ಟ್ರೆಂಥನ್ ಅಪ್ಲಿಕಬಲ್ ಸೂಪರ್ವೈಸರಿ ಟೂಲ್. ಸೊ ಆ ಒಂದು ಸೂಪರ್ವಿಷನ್ ಏನಿರುತ್ತೆ, ಸೊ ಅದನ್ನ ಬೆಟರ್ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಒಂದು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ ವರ್ಕ್ ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ದಿಸ್ ಈಸ್ ಇನ್ ಲೈನ್ ವಿತ್ PCA ಫ್ರೇಮ್ ವರ್ಕ್ ಫಾರ್ ಬ್ಯಾಂಕ್ಸ್. ಅಂದ್ರೆ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಆಫ್ ಬ್ಯಾಂಕ್ಸ್ ಏನಿದೆ ಇವಾಗ ಪ್ರಸ್ತುತವಾಗಿ, ಸೇಮ್ ಅದೇ ಮೆಥಡ್ ನ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗೂ ಯೂಸ್ ಮಾಡ್ತಾ ಇದ್ದಾರೆ. ಹೂಸ್ ಹೇಮ್ ವಾಸ್ ಟು ಹೆಲ್ಪ್ ಇಂಪ್ರೂವ್ ದೇರ್ ಫಿನಾನ್ಷಿಯಲ್ ಕಂಡೀಷನ್ ಅಂಡ್ ಗವರ್ನೆನ್ಸ್ ಇಶ್ಯೂಸ್. ಸೊ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಏನಿರುತ್ತೆ ಮತ್ತು ಅವರ ಒಂದು ಗವರ್ನೆನ್ಸ್ ಏನಿರುತ್ತೆ, ಅವರ ಒಂದು ಆಡಳಿತವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಅದರಲ್ಲಿ ಬರ್ತಕ್ಕಂಥ ಇಶ್ಯೂಸ್ ನ ಮಿನಿಮೈಸ್ ಮಾಡ್ಲಿಕ್ಕೆ ಇದು ಸಹಾಯವಾಗುತ್ತೆ.
The framework will apply to all deposit taking NBFC. So ಈ ಒಂದು ಫ್ರೇಮ್ವರ್ಕ್ ಯಾವ್ದಕ್ಕೆ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಎಲ್ಲಾ ಒಂದು ಡೆಪಾಸಿಟ್ ನ ತೆಗೆದುಕೊಳ್ತಕ್ಕಂತ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗೆ all non-deposit taking NBFCs in middle, upper and top layers. So middle ಮತ್ತೆ top ಮತ್ತೆ upper layer ಇರ್ತಕ್ಕಂತ non-deposit taking NBFCs ಗೂ ಇದು ಇನ್ಕ್ಲೂಡ್ ಆಗುತ್ತೆ, including investment and credit firms. So investment ಮತ್ತೆ credit firm ಗೂ ಇನ್ಕ್ಲೂಡ್ ಆಗುತ್ತೆ, core investment firms, infrastructure debt fund, infrastructure finance firms and microfinance institutions. So ಇವೆಲ್ಲದಕ್ಕೂ ಈ ಒಂದು PCA framework implement ಆಗುತ್ತೆ. So it has excluded. So ಯಾವ್ದು ಈ ಒಂದು PCA framework ಇಂದ exclude ಆಗುತ್ತೆ ಅಂದ್ರೆ so not accepting or not intended to accept public funds. So public funds na accept ಮಾಡದೇ ಇರತಕ್ಕಂತ companies, primary dealers and housing finance firms. So ಪ್ರಾಥಮಿಕವಾಗಿ ಇರತಕ್ಕಂತ ಡೀಲರ್ಸ್ ಮತ್ತೆ housing finance ಮಾಡ್ತಕ್ಕಂತ firms along with government owned ones. So ಸರ್ಕಾರಿ owned ಮಾಲೀಕತ್ವದಲ್ಲಿರ್ತಕ್ಕಂತ ಕಂಪನೀಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. So this will take effect from October 1st, 2022. So 2022 ಅಕ್ಟೋಬರ್ 1ರಿಂದ ಇದು ಕಾರ್ಯರೂಪಕ್ಕೆ ಬರಲಾಗುತ್ತೆ. The objective of the framework is to enable supervisory interventions at the appropriate time required to supervised entity to initiate and implement remedial measures in timely manner so as to restore its financial health. ಅಂದ್ರೆ ಆ ಒಂದು ಹಣಕಾಸಿನ ಸಂಸ್ಥೆಗಳ ನಾನ್ ಬ್ಯಾಂಕಿಂಗ್ ಹಣಕಾಸಿನ ಸಂಸ್ಥೆಗಳ ಆರ್ಥಿಕ ಒಂದು ಆರೋಗ್ಯ ಏನಿರುತ್ತೆ ಅದನ್ನ ಸೂಪರ್ವೈಸ್ ಮಾಡ್ತಕ್ಕಂಥದ್ದು ಮತ್ತೆ ಯಾವುದೇ ಇಶ್ಯೂಸ್ ಆಗದೆ ಕೊಳ್ಳೋದಕ್ಕೆ ಈ ಒಂದು PCA framework ನ ಇನ್ಕ್ಲೂಡ್ ಮಾಡಲಾಗ್ತಾ ಇದೆ. So with this let's get into next article. Supreme Court approves widening of 3 Char Dham highways. So ಈ 3 Char Dham highways ನ ಏನಿರುತ್ತೆ ಸೊ ಇದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇಂದ ಇಷ್ಟು ದಿನ ಪೆಂಡಿಂಗ್ ಇತ್ತು, ಇವಾಗ ಫೈನಲಿ ಸುಪ್ರೀಂ ಕೋರ್ಟ್ ಇದನ್ನ ಅಪ್ರೂವ್ ಮಾಡಿರುತ್ತೆ. ದಿ ಸುಪ್ರೀಂ ಕೋರ್ಟ್ upheld the government's mandate to broaden 3 Himalaya highways. So Himalayan highways, 3 Himalayan highways. So ಅದಕ್ಕೆ ಇದನ್ನ 3 Char Dham highways ಅಂತ ಕರಿತೀವಿ. Considered crucial by the Ministry of Defense for quick troop build-up along the India-China border. So ಇದನ್ನ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇದ್ರು ಯಾಕೆ ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಭಾರತ ಮತ್ತು ಚೈನಾ ನಡುವೆ ಏನ್ ಬಾರ್ಡರ್ ಇಶ್ಯೂಸ್ ಆಗ್ತಾ ಇದೆ, ಸೊ ಇದಕ್ಕೆ ನಮ್ಮ ಟ್ರೂಪ್ಸ್ ನ ಕ್ವಿಕ್ ಆಗಿ ಅಲ್ಲಿ ಕಳಿಸ್ಲಿಕ್ಕೆ ನಮಗೆ ರಸ್ತೆಯ ಅವಶ್ಯಕತೆ ಇರುತ್ತೆ. ಸೊ ಅದರಿಂದ ಈ ಒಂದು ಪ್ರಾಜೆಕ್ಟ್ ನ ಅಪ್ರೂವ್ ಮಾಡಿರ್ತಾರೆ. ದಿ 3 ನ್ಯಾಷನಲ್ ಹೈವೇಸ್ ರಿಷಿಕೇಶ್ ಟು ಮಾನಾ. ಸೊ ಅದ್ಯಾವ್ದು ಅಂದ್ರೆ ನಂಬರ್ 1 ಇಸ್ ರಿಷಿಕೇಶ್ ಟು ಮಾನಾ, ಇನ್ನೊಂದು ರಿಷಿಕೇಶ್ ಟು ಗಂಗೋತ್ರಿ ಅಂಡ್ ತನಕ್ಪುರ್ ಟು ಪಿಥೋರ್ಗರ್ ತನಕ ಈ ಒಂದು ಹೈವೇಸ್ ಕನೆಕ್ಟ್ ಆಗುತ್ತೆ. ಆಕ್ಟ್ ಆಸ್ ಫೀಡರ್ ರೋಡ್ಸ್ ಟು ದಿ loped in accordance with the northern border with China. ಅಂದ್ರೆ ಈ ನಾರ್ದರ್ನ್ ಬಾರ್ಡರ್ ಗೆ ನಮ್ಗೆ ಅಷ್ಟೊಂದು ಕನೆಕ್ಟಿವಿಟಿ ಇರೋದಿಲ್ಲ, ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ 3 ಹೈವೇಸ್ ನ ಬ್ರಾಡನ್ ಮಾಡ್ಲಿಕ್ಕೆ ಅಪ್ರೂವಲ್ ಸಿಕ್ಕಿರುತ್ತೆ. ದೇ ಆರ್ ಪಾರ್ಟ್ ಆಫ್ ಚಾರ್ ಧಾಮ್ ಹೈವೇ ಪ್ರಾಜೆಕ್ಟ್. ಸೊ ಚಾರ್ ಧಾಮ್ ಹೈವೇ ಪ್ರಾಜೆಕ್ಟ್ ನ ಒಂದು ಭಾಗವಾಗಿರುತ್ತೆ. ದಿ ಹೈವೇಸ್ ವಿಲ್ ನೌ ಬಿ ಡೆವಲಪ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಡಬಲ್ ಲೇನ್ ವಿತ್ ಪೇವ್ಡ್ ಶೋಲ್ಡರ್ ಸಿಸ್ಟಮ್. ಸೊ ಇದರಲ್ಲಿ ಡಬಲ್ ಲೇನ್ ನ ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಪೇವ್ಡ್ ಶೋಲ್ಡರ್ ಸಿಸ್ಟಮ್ ಅಂದ್ರೆ ಯಾವ್ದಾದ್ರು ಸಪರೇಟ್ ಲೈನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಯಾವ್ದಾದ್ರು ಟ್ರಕ್ ಬೇ ಅಂತ ಏನ್ ಹೇಳ್ತೀವಿ ಅಥವಾ ಬೇರೆ 2 ವೀಲರ್ಸ್ ಮೂವ್ಮೆಂಟ್ ಗೆ, ಸೊ ಅದನ್ನ ನಾವು ಪೇವ್ಡ್ ಶೋಲ್ಡರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದು ಕೂಡ ಇಲ್ಲಿ ಇರುತ್ತೆ. ಸೊ what are the details about Char Dham highway project? So Char Dham national highway is an under construction 2-lane express national highway with a minimum width of 10 meters in Indian state of Uttarakhand. So ಇದು ಭಾರತದ ಉತ್ತರಾಖಂಡ್ ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಹೈವೇ ಸಿಸ್ಟಮ್ ಆಗಿರುತ್ತೆ. ಸೊ ಅದರ ಒಟ್ಟು ವಿಡ್ತ್ 10 ಮೀಟರ್ ಗಳಷ್ಟು ಇರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ದಿ ವಿಡ್ತ್ ಆಫ್ ದಿ Char Dham national highway. The under construction highway will complete and under construction of Char Dham railway by connecting the 4 holy places in Uttarakhand states, namely Badrinath, Kedarnath, Gangotri and Yamunotri. ಅಂದ್ರೆ ಇದೊಂದು ಕಾಂಪ್ಲಿಮೆಂಟರಿ ಟು ಇಂಡಿಯನ್ ರೈಲ್ವೇಸ್ ಇದೆ. ಅಂದ್ರೆ ಇಂಡಿಯನ್ ರೈಲ್ವೇಸ್ ಮತ್ತೆ ಈ ಒಂದು ಹೈವೇಸ್ ಎರಡಕ್ಕೊಂದು ಮ್ಯೂಚುವಲಿ ಹೆಲ್ಪ್ ಆಗ್ತಕ್ಕಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ 4 ಪವಿತ್ರ ಸ್ಥಾನಗಳು, ಉತ್ತರಾಖಂಡದಲ್ಲಿರ್ತಕ್ಕಂಥ 4 ಪವಿತ್ರ ಸ್ಥಾನಗಳಿಗೆ ಇದು ಕನೆಕ್ಟ್ ಮಾಡುತ್ತೆ. ಯಾವ್ದಾವ್ದು ಅಂದ್ರೆ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಮತ್ತೆ ಯಮುನೋತ್ರಿಗೆ ಇದು ಕನೆಕ್ಟ್ ಮಾಡುತ್ತೆ. ಸೊ ಇದನ್ನ the project includes 900 kilometer national highway which will connect whole of Uttarakhand. ಸೊ ಇದು ಉತ್ತರಾಖಂಡವನ್ನ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡ್ತಕ್ಕಂತ 900 ಕಿಲೋಮೀಟರ್ ಉದ್ದದ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. originating from Rishikesh. So Rishikesh ಇಂದ ಅದು ಸ್ಟಾರ್ಟ್ ಆಗುತ್ತೆ. Char Dham highway network will have
4 distinct routes. ಇದಕ್ಕೆ 4 ವಿವಿಧ ಮಾರ್ಗಗಳಿರುತ್ತೆ. So you can see in the map. So I told you it originates from Rishikesh. ರಿಷಿಕೇಶ್ ಇಂದ ಅದು ದಾರಸುಗೆ ಕನೆಕ್ಟ್ ಆಗುತ್ತೆ. ಸೊ ದಾರಸು ರಿಷಿಕೇಶಿ ಇಂದ ದಾರಸುಗೆ ಇದು ಕಾಮನ್ ಕನೆಕ್ಟ್ ಆಗಿರುತ್ತೆ. ಸೊ ದಾರಸು ಇಂದ ಅದು ಯಮುನೋತ್ರಿಗೆ ಕನೆಕ್ಟ್ ಆಗುತ್ತೆ. ದಾರಸು ಇಂದ ಅದು ಮತ್ತೆ ಗಂಗೋತ್ರಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ರಿಷಿಕೇಶಿಯಿಂದ ಅದು ರುದ್ರಪ್ರಯಾಗ್ಗೆ ಕನೆಕ್ಟ್ ಆಗುತ್ತೆ. ರುದ್ರಪ್ರಯಾಗಿಂದ ಅದು ಗೌರಿಕುಂಡ್, ಅಲ್ಲಿಂದ ಕೇದಾರ್ನಾಥ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಲೈನ್ ಇಲ್ಲ, ಬಿಕಾಸ್ ಅಲ್ಲಿ ಯಾವುದೇ ರಸ್ತೆ ಇರೋದಿಲ್ಲ. ಅದನ್ನ ಬೇರೆ ರೀತಿಯಲ್ಲಿ ನಾವು ರೀಚ್ ಆಗ್ಬೇಕಾಗುತ್ತೆ. ಅದಾದ್ಮೇಲೆ ರುದ್ರಪ್ರಯಾಗಿಂದ ಜೋಶಿ ಮಠ್, ಅಲ್ಲಿಂದ ಬದ್ರಿನಾಥ್ರಿಂದ ಮಾನಾಗೆ ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ಇದನ್ನ ನಾವು 4 ಡಿಸ್ಟಿಂಕ್ಟ್ ರೂಟ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಹೌ ಇಟ್ ಕನೆಕ್ಟ್. ಸೊ ಇದನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೋಡೋದಾದ್ರೆ, ಸೊ ಫ್ರಮ್ ವೆಸ್ಟ್ ಟು ಈಸ್ಟ್ ಅಂಡ್ ಸೌತ್ ಟು ನಾರ್ತ್, ಮೊದಲನೇದು ರಿಷಿಕೇಶ್ ಯಮುನೋತ್ರಿ ಕನೆಕ್ಷನ್ ಅಂತ ಕರಿತೀವಿ. ಇದು ರಿಷಿಕೇಶ್ ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ದಾರಾಸುಗೆ ಹೋಗುತ್ತೆ. ಇದು NH94 144 ಕಿಲೋಮೀಟರ್ಸ್ ಫ್ರಮ್ ರಿಷಿಕೇಶಿ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ದಾರಸು ಇಂದ ಅದು ಯಮುನೋತ್ರಿ ಕನೆಕ್ಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ NH94. ಸೊ ಇದು 95 ಕಿಲೋಮೀಟರ್ ಇರುತ್ತೆ ಫ್ರಮ್ ದಾರಸು. ನೆಕ್ಸ್ಟ್ ಬಂದು ರಿಷಿಕೇಶ್ ಗಂಗೋತ್ರಿ. ಸೊ ಸೇಮ್ ರೂಟ್ ಆಸ್ ಪ್ರೀವಿಯಸ್ ಒನ್ ಟಿಲ್ ದರಸು, ಅಂದ್ರೆ ದರಸುವರೆಗೂ ರಿಷಿಕೇಶ್ ಇಂದ ದರಸುಗೆ ಕಾಮನ್ ಪಾಯಿಂಟ್ ಇರುತ್ತೆ, ಲೈಕ್ ಹೌ ಐ ಶೋಡ್ ಇನ್ ದಿ ಮ್ಯಾಪ್. ಬಟ್ ಇಲ್ಲಿಂದ ಚೇಂಜ್ ಆಗುತ್ತೆ. ಸೊ ದಾರಸು ಇಂದ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ, ಗಂಗೋತ್ರಿ ಕನೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 108 ಗೆ ಕನೆಕ್ಟ್ ಆಗುತ್ತೆ. ದಿಸ್ ಇಸ್ ಅರೌಂಡ್ 124 ಕಿಲೋಮೀಟರ್ ಫ್ರಮ್ ದಾರಸು. ಸೊ ಥರ್ಡ್ ರೂಟ್ ಯಾವುದು ಅಂದ್ರೆ ರಿಷಿಕೇಶಿ ಟು ಕೇದಾರ್ನಾಥ್. ಸೊ ರಿಷಿಕೇಶಿಯಿಂದ ರುದ್ರಪ್ರಯಾಗ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು NH58 ಆಗಿರುತ್ತೆ. ಇದು 140 ಕಿಲೋಮೀಟರ್ಸ್ ಫ್ರಮ್ ರಿಷಿಕೇಶ್ ಇರುತ್ತೆ. ಅದಾದ್ಮೇಲೆ ಗೌರಿಕುಂಡ್ಗೆ, ರುದ್ರಪ್ರಯಾಗಿಂದ ಗೌರಿಕುಂಡ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ರಸ್ತೆ ಮಾರ್ಗ ಇರೋದಿಲ್ಲ, ನಾವು ಟ್ರೆಕ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಿಂದ ಗೌರಿಕುಂಡಿಂದ ಕೇದಾರ್ನಾಥ್ಗೆ ಸೊ ನಡ್ಕೊಂಡಾದ್ರೂ ಹೋಗ್ಬೋದು, ಹಾರ್ಸ್ ಅಥವಾ ಹೆಲಿಕಾಪ್ಟರ್ ರೈಡ್ ಅಲ್ಲಿ ನಾವು ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ರಿಷಿಕೇಶ್ ಟು ಬದ್ರಿನಾಥ್. ಸೊ ಇಲ್ಲೂ ಕೂಡ ರಿಷಿಕೇಶ್ ಟು ರುದ್ರಪ್ರಯಾಗ್ ವರೆಗೂ ಸೇಮ್ ಕನೆಕ್ಷನ್ ಇರುತ್ತೆ. ಸೊ ಇಲ್ಲೂ ಕೂಡ ರಿಷಿಕೇಶ್ ಟು ರುದ್ರಪ್ರಯಾಗ್. ಬಟ್ ಇಲ್ಲಿಂದ ರುದ್ರಪ್ರಯಾಗಿಂದ ಜೋಶಿ ಮಠ್, ಅದಾದ್ಮೇಲೆ ಮಾನಾ. ಸೊ ಇಲ್ಲಿ ಕೂಡ ಬದ್ರಿನಾಥ್ಗೆ ಟ್ರೆಕ್ ಮಾಡ್ಬೇಕಾಗತ್ತೆ. ಸೊ 140 ಕಿಲೋಮೀಟರ್ಸ್ ಫ್ರಮ್ ರುದ್ರಪ್ರಯಾಗ್, ಮೋಟರಬಲ್ ಆಲ್ ದ ವೇ ಟು ಬದ್ರಿನಾಥ್. ಸೊ ಅಲ್ಲಿಂದ ಟ್ರೆಕ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಸೊ ದೀಸ್ ಆರ್ ದಿ 4 ಪ್ಲೇಸಸ್. ಅದಕ್ಕೆ ಇದನ್ನ ಚಾರ್ಧಾಮ್ ಹೈವೇಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಜೆಕ್ಟ್ ನ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ, ಇಟ್ ಈಸ್ ರೋಲ್ ಇನ್ ದಿ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಮುಂಚೆನೆ ಹೇಳ್ದಾಗೆ ನಮ್ಮ ಟ್ರೂಪ್ಸ್ ನ ಚೈನಾ ಬಾರ್ಡರ್ಗೆ ಸೆಂಡ್ ಮಾಡ್ಲಿಕ್ಕೆ ಇದೊಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಹೈವೇ ಆಗಿರುತ್ತೆ. ದಿಸ್ ಪ್ರಾಜೆಕ್ಟ್ ಕ್ಯಾನ್ ಆಕ್ಟ್ ಆಸ್ ಎ ಸ್ಟ್ರಾಟಜಿಕ್ ಫೀಡರ್ ರೋಡ್ ವಿಚ್ ಕನೆಕ್ಟ್ ಇಂಡಿಯಾ ಚೈನಾ ಬಾರ್ಡರ್ ವಿತ್ ಆರ್ಮಿ ಕ್ಯಾಂಪ್ಸ್ ಇನ್ ಡೆಹ್ರಾಡೂನ್, ಮೀರಟ್, ವೈಲ್ ವೇರ್ ಮಿಸೈಲ್ ಬೇಸ್ ಅಂಡ್ ಹೆವಿ ಮಿಷನರಿ ಆರ್ ಲೊಕೇಟೆಡ್. ಸೊ ಈ ಡೆಹ್ರಾಡೂನ್ ಮತ್ತೆ ಮೀರಟ್ ಏನಿರುತ್ತೆ, ಸೊ ಈ ಒಂದು ಪ್ರದೇಶಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಡೆಹ್ರಾಡೂನ್ ಮತ್ತೆ ಮೀರಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಮಿಸೈಲ್ಸ್ ಆಗಿರ್ಬೋದು ಮತ್ತೆ ಹೆವಿ ಮಿಷನರೀಸ್ ಆಗಿರ್ಬೋದು ಇಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು ಅಂದ್ರೆ ಉತ್ತರಾಖಂಡ್ ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂಡ್ ನ್ಯಾಷನಲ್ ಹೈವೇ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇವೆರಡು ಈ ಒಂದು ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ಲಾಗ್ತಾ ಇದೆ. ಸೊ ಇದ್ಯಾಕೆ ಇಷ್ಟ ದಿನ ಹಾಲ್ಟ್ ಆಗಿತ್ತು ಅಂದ್ರೆ, as I told you, environmental concerns ಇಂದ ಇಷ್ಟ ದಿನ ಹಾಲ್ಟ್ ಆಗಿತ್ತು. The project may destroy about 690 hectares of forest with 55,000 trees and evacuate an estimated 20 million cubic meters of soil. So 690 hectares of land ಮತ್ತೆ 55,000 ಮರಗಳನ್ನ ಈ ರಸ್ತೆ ನಿರ್ಮಾಣಕ್ಕೆ ಕಡಿಬೇಕಾಗುತ್ತೆ. ಮತ್ತೆ 20 ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಅಷ್ಟು ಸಾಯಿಲ್ ಕೂಡ ಇಲ್ಲಿ ಎವ್ಯಾಕ್ಯುಯೇಟ್ ಆಗುತ್ತೆ. Ruthless harvesting and uprooting of vegetation in the widening of roads can prove to be perilous for the biodiversity and regional ecology. So ಇದರಿಂದ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ರೀಜನಲ್ ಎಕಾಲಜಿಗೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಕಾರಣದಿಂದ ಇದಕ್ಕೆ ಇಷ್ಟಿನ ಅಪ್ರೂವಲ್ ಕೊಟ್ಟಿರಲಿಲ್ಲ. Indiscriminate blasting during road construction makes cracks in soils and rocks that may enhance the possibility of flash floods in the region. ಅಂದ್ರೆ ಈ ರಸ್ತೆ ನಿರ್ಮಾಣ ಮಾಡುವಾಗ ಈ ಸ್ಫೋಟಗಳನ್ನ ಏನ್ ಮಾಡ್ತಾರೆ, ಸೊ ಇದರಿಂದ ಮುಂದೆ ಭವಿಷ್ಯದಲ್ಲಿ ಫ್ಲಾಶ್ ಫ್ಲಡ್ಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲಾ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇಂದ ಇದಕ್ಕೆ ಅಪ್ರೂವಲ್ ಕೊಟ್ಟಿರೋದಿಲ್ಲ. ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ಇವಾಗ ಎನ್ವಿರಾನ್ಮೆಂಟಲ್ ರೀಸನ್ಸ್ ನ ಬದಿಗೊತ್ತಿ ಈ ಪ್ರಾಜೆಕ್ಟ್ ಗೆ ಅಪ್ರೂವಲ್ ಕೊಟ್ಟಿರ್ತಾರೆ. So with this, let's get into next article. So Ministry of Consumer Affairs, Food and Public Distribution, Welfare Institutions and Hostel Schemes. What is this? Under this scheme, Welfare Institutions and Hostel Scheme,
ಫುಡ್ ಗ್ರೇನ್ಸ್ ಅದರಲ್ಲಿ ರೈಸ್ ಮತ್ತೆ wheat are allocated to states and UTs. ಸೊ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಒಂದು ಫುಡ್ ಗ್ರೇನ್ಸ್ ನ ಅಲೋಕೇಟ್ ಮಾಡಲಾಗುತ್ತೆ at below poverty line rates to meet the requirement of the government owned aided and sponsored welfare institutions and all resident or students of government owned and aided sponsored hostels having 2/3 residents belonging to SC, ST and other backward classes. ಅಂದ್ರೆ ಯಾವ ಶಿಕ್ಷಣ ಸಂಸ್ಥೆಗಳು ಏಡೆಡ್ ಮತ್ತೆ ಸ್ಪಾನ್ಸರ್ಡ್ ಗವರ್ಮೆಂಟ್ ಇಂದ ಅನುದಾನಿತ ಅಥವಾ ಏಡೆಡ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ರೆಸಿಡೆಂಟ್ ಅಂದ್ರೆ ಹಾಸ್ಟೆಲ್ಸ್ ಆಗಿರ್ಬೋದು ಅವು ಕೂಡ ಗವರ್ಮೆಂಟ್ ಇಂದ ಏಡೆಡ್ ಅಥವಾ ಸ್ಪಾನ್ಸರ್ಡ್ ಆಗಿರ್ಬೋದು ಅಲ್ಲಿ ಪ್ರಮುಖವಾಗಿ 2/3 SC, ST ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ರೆ ಅಲ್ಲಿಗೆ ರೈಸ್ ಅಥವಾ ವೀಟ್ ನ ಬಿಲೋ ಪಾವರ್ಟಿ ಲೈನ್ ರೇಟ್ಸ್ ಏನಿರುತ್ತೆ ಆ ಒಂದು ದರದಲ್ಲಿ ಗವರ್ನಮೆಂಟ್ ಸಪ್ಲೈ ಮಾಡುತ್ತೆ. ದ ಸ್ಕೇಲ್ ಆಫ್ ಇಶ್ಯೂ ಆಫ್ ವೀಟ್ ಅಂಡ್ ರೈಸ್ ಇಸ್ ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಆಫ್ ರೆಸಿಡೆಂಟ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಆಫ್ 15 kg ಪರ್ ರೆಸಿಡೆಂಟ್ ಪರ್ ಮಂತ್. ಅಂದ್ರೆ ಒಬ್ಬ ರೆಸಿಡೆಂಟ್ಗೆ ಒಂದು ತಿಂಗಳಿಗೆ 15 kg ವರೆಗೂ ವೀಟ್ ಮತ್ತೆ ರೈಸ್ ನ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಲಾಗುತ್ತೆ. To address anemia and micronutrient deficiency in the country, Government of India approved centrally sponsored pilot scheme on fortification of rice and its distribution under public distribution system for a period of 3 years beginning in 2019 to 20 with total outlay of 174.64 crore. ಅಂದ್ರೆ ಈ ಒಂದು ಆಹಾರ ಧಾನ್ಯಗಳನ್ನ ಏನ್ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ರೈಸ್ ಎಸ್ಪೆಷಲಿ ಇದನ್ನೇನ್ ಮಾಡ್ತಾರೆ ಅಂದ್ರೆ ಐರನ್ ಇಂದ ಫೋರ್ಟಿಫೈ ಮಾಡ್ತಾರೆ. ಅಂದ್ರೆ ಅನಿಮಿಯಾ ರಕ್ತಹೀನತೆ ಏನಕ್ಕಾಗುತ್ತೆ ಅಂದ್ರೆ ರಕ್ತದಲ್ಲಿರ್ತಕ್ಕಂಥ ಐರನ್ ಕಂಟೆಂಟ್ ಕಡಿಮೆ ಆಗೋದನ್ನ ನಾವು ಅನಿಮಿಯಾ ಅಂತ ಕರಿತೀವಿ. ಸೊ ಈ ಒಂದು ಐರನ್ ಈ ರೈಸ್ ಆಗ್ಲಿ ಅಥವಾ ವೀಟಲ್ ಆಗ್ಲಿ ಹೆಚ್ಚಾಗಿ ಇರೋದಿಲ್ಲ. ಅದರಿಂದ ಆ ಒಂದು ಅಕ್ಕಿ ಏನ್ ಸಪ್ಲೈ ಮಾಡ್ತಾರೋ ಅದಕ್ಕೆ ಐರನ್ ನ ಫೋರ್ಟಿಫೈ ಮಾಡಿರ್ತಾರೆ. ಅಂದ್ರೆ ಐರನ್ ನ ಅದಕ್ಕೆ ಲೇಪನ ಮಾಡಿರ್ತಾರೆ. ಇದರಿಂದ ಈ ಒಂದು ಅನಿಮಿಯಾ ಅನ್ನೋದು ರೆಡ್ಯೂಸ್ ಆಗುತ್ತೆ. The pilot scheme focuses on 15 districts across 15 states, preferably 1 district per state. ಅಂದ್ರೆ ಈ ಒಂದು ಕಾರ್ಯಕ್ರಮ ಸ್ಕೀಮ್ ಏನಿರುತ್ತೆ ಇದನ್ನ ಪೈಲಟ್ ಸ್ಕೀಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ 15 ರಾಜ್ಯಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಪ್ರತಿ ರಾಜ್ಯದಲ್ಲೂ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಪೈಲಟ್ ಸ್ಕೇಲ್ ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯಗಳು ಯಾವ್ದು ಅಂದ್ರೆ ಆಂಧ್ರ ಪ್ರದೇಶ್, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ಗುಜರಾತ್, ಉತ್ತರ ಪ್ರದೇಶ್, ಅಸ್ಸಾಂ, ತಮಿಳುನಾಡು, ತೆಲಂಗಾಣ, Punjab, Chhattisgarh, Jharkhand, Uttarakhand, Madhya Pradesh have consented and identified their respective districts for implementation of the pilot scheme. So ಯಾವ ಜಿಲ್ಲೆಗಳಲ್ಲಿ ಈ ಒಂದು ಸ್ಕೀಮ್ ನ ಮಾಡ್ಬೇಕಂತ ಆಲ್ರೆಡಿ ಐಡೆಂಟಿಫೈ ಆಗಿರುತ್ತೆ. So with this, let's get into the next article. So this is Ministry of Coal, ಕಲ್ಲಿದ್ದಲಿನ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿರುತ್ತೆ. ವಿಹಂಗಮ್ ರಿಮೋಟೆಡ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ at Mahanadi Coalfield Limited. ಸೊ ಈ ಒಂದು ಕೋಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇರುತ್ತೋ ಅದನ್ನ ಸರ್ವೇಕ್ಷಣೆ ಮಾಡೋದು ಅಥವಾ ವಿಜಿಲೆನ್ಸ್ ಮಾಡ್ತಕ್ಕಂಥದ್ದು ಇದರ ಒಂದು ಕೆಲಸವಾಗಿರುತ್ತೆ. An internet based platform called Vihangam integrated with ರಿಮೋಟ್ಲಿ ಪೈಲಟ್ ಏರ್ಕ್ರಾಫ್ಟ್ ಸಿಸ್ಟಮ್, ಒಂದು ರಿಮೋಟ್ ಇಂದ ಆಪರೇಟ್ ಆಗಬಹುದಾಗಿರ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಸಿಸ್ಟಮ್ ಇರುತ್ತೆ. ಸೊ ಇದನ್ನ ಇಂಟರ್ನೆಟ್ ಬೇಸ್ಡ್ ಒಂದು ಪ್ಲಾಟ್ಫಾರ್ಮ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಇದು ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್. ಸೊ ಇದನ್ನ ಸೆಪ್ಟೆಂಬರ್ 2021 ಇನಾಗ್ರೇಟ್ ಮಾಡಿರ್ತಾರೆ. ವಾಟ್ ಆರ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಸೆಟ್ ಸಿಸ್ಟಮ್? ಸೊ ಇದರ ಒಂದು ಸೇಲಿಯಂಟ್ ಫೀಚರ್ಸ್ ಯಾವುದು ಅಂದ್ರೆ ದಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್. ಅಂದ್ರೆ ಅದರಲ್ಲಿ ಯಾರೇ ಮ್ಯಾಂಡ್ ಸಿಸ್ಟಮ್ ಇರೋದಿಲ್ಲ. ಸೊ ಇದನ್ನ ಭೂಮಿಯಿಂದನೇ ಅದನ್ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಆನ್ RPAS ಅಂದ್ರೆ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್, ಇಂಟರ್ನೆಟ್ ಲೀಸ್ ಲೈನ್ ಆಫ್ 40 MBPS ಅಂಡ್ ವಿಹಂಗಮ್ ಪೋರ್ಟಲ್. ಸೊ 40 MBPS ಅಷ್ಟು ಇಂಟರ್ನೆಟ್ ಬೇಕಾಗುತ್ತೆ. ಸೊ ಒಂದು ವಿಹಂಗಮ್ ಪೋರ್ಟಲ್ ಅನ್ನೋದನ್ನ ರೆಡಿ ಮಾಡಿರ್ತಾರೆ. ದಿ ಸಿಸ್ಟಮ್ ಎನೇಬಲ್ಸ್ ರಿಯಲ್ ಟೈಮ್ ಟ್ರಾನ್ಸ್ಮಿಷನ್ ಆಫ್ ಏರಿಯಲ್ ವಿಡಿಯೋ ಆಫ್ ಮೈನಿಂಗ್ ಆಕ್ಟಿವಿಟೀಸ್. ಸೊ ಈ ಗಣಿ ಚಟುವಟಿಕೆಗಳು ಏನ್ ನಡೀತಾ ಇರುತ್ತೆ ಅದನ್ನ ನೇರ ಪ್ರಸಾರವಾದ ಒಂದು ವಿಡಿಯೋವನ್ನ ನಾವು ನೋಡ್ಬೋದಾಗಿರುತ್ತೆ. From mines to internet platform which can be accessed through Vihangam portal by authorized personnel only having ID and password. So ಈ ಒಂದು
ಇದಕ್ಕೆ ಒಂದು ಆಥರೈಸ್ಡ್ ಪರ್ಸನ್ಸ್ ಯಾರಿರ್ತಾರೆ ಅವ್ರಿಗೆ ಒಂದು ID ಮತ್ತು ಪಾಸ್ವರ್ಡ್ ನ ಕೊಟ್ಟಿರ್ತಾರೆ. ಸೊ ಅದರ ಮುಖಾಂತರ ಈ ವಿಹಂಗಮ್ ಅನ್ನೋ ಒಂದು ಪೋರ್ಟಲ್ ಇರುತ್ತೆ. ಸೊ ಅಲ್ಲಿ ಏರಿಯಲ್ ವ್ಯೂ ಏನಿರುತ್ತೆ ಅದನ್ನ ಅವರು ಕಂಪ್ಲೀಟ್ ಆಗಿ ವಾಚ್ ಮಾಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ ನಂಬರ್ 10 ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ಗೆ ಸಂಬಂಧಪಟ್ಟದ್ದು ಇದು ಸಮಿತ್ವಾ ಸ್ಕೀಮ್. ಸೊ ಇದೇನು ಅಂದ್ರೆ ಆಕ್ಚುಲಿ ಡಾಕ್ಯುಮೆಂಟೇಶನ್ ಸ್ಕೀಮ್ ಒಂದು ಈ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಡ್ರೋನ್ ನ ಮುಖಾಂತರ ಸರ್ವೆ ಮಾಡಿ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. Ministry of Panchayati Raj is implementing central sector scheme Swamitva with the aim to provide records of rights to village household owners possessing houses in inhabited areas in the village. Andre inhabited andre ವಾಸವಿಲ್ಲದೆ ಇರತಕ್ಕಂತ ಪ್ರದೇಶಗಳಿರ್ತಕ್ಕಂತ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಸ್ವಾಮಿತ್ವ ಸ್ಕೀಮ್ ನ ಮುಖಾಂತರ ಮಾಡ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. Legal ownership rights, property cards ಅಥವಾ title deeds are issued by mapping of land parcels using drone technology. So drone technology ಅನ್ನ ಯೂಸ್ ಮಾಡೋದರ ಮುಖಾಂತರ ಈ ಮ್ಯಾಪಿಂಗ್ ಟೆಕ್ನಾಲಜಿನ ಬಳಸಿ ಈ ಲ್ಯಾಂಡ್ ರೆಕಾರ್ಡ್ಸ್ ನ ಡೆವಲಪ್ ಮಾಡ್ತಾರೆ. ಸ್ವಾಮಿತ್ವ is being implemented with a collaborative efforts of. So ಇದರಲ್ಲಿ ಯಾವ ಮಿನಿಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್, ಸ್ಟೇಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುತ್ತೆ, ಸ್ಟೇಟ್ ಪಂಚಾಯತಿ ರಾಜ್ ಡಿಪಾರ್ಟ್ಮೆಂಟ್ ಅಂಡ್ ಸರ್ವೆ ಆಫ್ ಇಂಡಿಯಾ. ಸೊ ಇವೆಲ್ಲದರ ಕೊಲಾಬರೇಷನ್ ಅಲ್ಲಿ ಸ್ವಾಮಿತ್ವ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಆರ್ಟಿಕಲ್ ನಂಬರ್ 12. ಸೊ ಮಿನಿಸ್ಟ್ರಿ ಆಫ್ ಕಲ್ಚರ್ ಗೆ ಸಂಬಂಧಪಟ್ಟದ್ದು ಯುನೆಸ್ಕೋ ಇನ್ಸ್ಕ್ರೈಬ್ಸ್ ದುರ್ಗಾ ಪೂಜಾ ಇನ್ ಕೋಲ್ಕತಾ ಆನ್ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ intangible cultural heritage of humanity. So there are two things. ಒಂದನ್ನ ನಾವು ಟ್ಯಾಂಜಿಬಲ್ ಅಂತ ಕರಿತೀವಿ, ಇನ್ನೊಂದನ್ನ ಇಂಟ್ಯಾಂಜಿಬಲ್ ಅಂತ ಕರಿತೀವಿ. ಟ್ಯಾಂಜಿಬಲ್ ಅಂದ್ರೆ ಏನು? ಒಂದು ಕಣ್ಣಿಗೆ ಕಾಣ್ತಕ್ಕಂತ ಪ್ರದೇಶ. ಫಾರ್ ಎಕ್ಸಾಂಪಲ್ ಈ ರಾಮಪ್ಪ ಟೆಂಪಲ್ ನ ರೀಸೆಂಟ್ ಆಗಿ ಯುನೆಸ್ಕೋ ರೆಕಗ್ನೈಸ್ ಮಾಡಿದೆ, ಏನೋ ಹೆರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಮಾಡಿದೆ. ಯಾಕಂದ್ರೆ ಆ ಟೆಂಪಲ್ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ, ಅದು ಯಾವಾಗ್ಲೂ ಅಲ್ಲೇ ಇರುತ್ತೆ. ಸೊ ಈ ರೀತಿ ಲಾಟ್ ಆಫ್ ಪ್ಲೇಸಸ್ ಆರ್ ರೆಕಗ್ನೈಸ್ಡ್ ಆಸ್ ಹೆರಿಟೇಜ್ ಸೈಟ್ಸ್ ಬೈ ಯುನೆಸ್ಕೋ. ಬಟ್ ಇವಾಗ ನಾನು ಮಾತಾಡ್ತಾ ಇರೋದು ಇಂಟ್ಯಾಂಜಿಬಲ್ ಅಂದ್ರೆ ಅದಕ್ಕೊಂದು ಪರ್ಮನೆಂಟ್ ಪ್ಲೇಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫೋಕ್ ಡ್ಯಾನ್ಸ್ ಆಗಿರ್ಬೋದು, ಈ ಒಂದು ದುರ್ಗಾ ಪೂಜಾ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇದೀವಲ್ವ ಆ ತರ ಇರ್ಬೋದು. ಸೊ ಅದು ಆ ಒಂದು ಟೈಮ್ ನಲ್ಲಿ ಮಾತ್ರ ನಡೆಯುತ್ತೆ, ಅದು ಯಾವಾಗ್ಲೂ ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ. ಅದಕ್ಕೆ ಅದನ್ನ ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತ ಕರಿತೀವಿ. ಈ ಒಂದು ಪಟ್ಟಿಗೆ ಕೋಲ್ಕತ್ತಾದ ದುರ್ಗಾ ಪೂಜಾ ಕೂಡ ಸೇರ್ಕೊಂಡಿರುತ್ತೆ. ದಿ ಇಂಟರ್ ಗವರ್ನಮೆಂಟಲ್ ಕಮಿಟಿ ಆಫ್ ಯುನೆಸ್ಕೋ 2003 ಕನ್ವೆನ್ಷನ್ ಆನ್ ಸೇಫ್ ಗಾರ್ಡಿಂಗ್ of the intangible cultural heritage as inscribed Durga Puja in Kolkata on the representative list of intangible cultural heritage of humanity during its 16th session being held at Paris, France. So Paris, France ಅಲ್ಲಿ ಈ 16th session ಏನ್ ನಡೀತೆ, ಸೊ ಅದರಲ್ಲಿ ಈ ದುರ್ಗಾ ಪೂಜಾ, ಕೋಲ್ಕತ್ತಾದ ದುರ್ಗಾ ಪೂಜಾವನ್ನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಆಗಿ ಇನ್ಕ್ಲೂಡ್ ಮಾಡಲಾಗುತ್ತೆ. ದಿ ಕಮಿಟಿ ಕಮೆಂಡೆಡ್ Durga Puja for its initiatives to involve marginalized groups. So ಈ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಗ್ರೂಪ್ ಏನಿರುತ್ತೆ, ಸೊ ಅವ್ರನ್ನು ಕೂಡ ಈ ದುರ್ಗಾ ಪೂಜೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂತಾರೆ. ಅಂದ್ರೆ ಇಲ್ಲಿ ಯಾವ್ದು ತಾರತಮ್ಯ ಇರೋದಿಲ್ಲ. ಅಂಡ್ ಇಂಡಿವಿಜುವಲ್ಸ್ ಆಸ್ ವೆಲ್ ಆಸ್ ವಿಮೆನ್ ಇನ್ ದೇರ್ ಪಾರ್ಟಿಸಿಪೇಷನ್ ಇನ್ ಸೇಫ್ ಗಾರ್ಡಿಂಗ್ ದಿ ಎಲಿಮೆಂಟ್. ಸೊ ಇಲ್ಲಿ ಕೂಡ ವುಮೆನ್ ಕೂಡ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವೆಲ್ಲ ಒಂದು ಅಬ್ಸರ್ವೇಷನ್ ನ ಮುಖಾಂತರ ದುರ್ಗಾ ಪೂಜಾವನ್ನ ಈ ಒಂದು ಯುನೆಸ್ಕೋ ರೆಕಗ್ನೈಸ್ ಮಾಡಿರುತ್ತೆ. With the inscription of Durga Puja in Kolkata, India now has 14 intangible cultural heritage elements on the prestigious UNESCO representative list of ICH of humanity. So ಈ ಒಂದು ದುರ್ಗಾ ಪೂಜಾವನ್ನ ಈ ಪಟ್ಟಿಗೆ ಸೇರಿಸುವುದರ ಮುಖಾಂತರ ಒಟ್ಟು 14 ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ನ ಯುನೆಸ್ಕೋ ಈಗ ರೆಕಗ್ನೈಸ್ ಮಾಡಿರುತ್ತೆ. ಸೊ ಎಲ್ಲಾ ಇಂಟ್ಯಾಂಜಿಬಲ್ ಸೈಟ್ಸ್ ಲಿಸ್ಟ್ ನಾವ್ ಇಲ್ಲಿ ಕೊಟ್ಟಿರ್ತೀವಿ. ಸೊ ಯಾವ ವರ್ಷದಲ್ಲಿ ಅದನ್ನ ಯುನೆಸ್ಕೋ ರೆಕಗ್ನೈಸ್ ಮಾಡಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದೀವಿ ಈ ಕಡೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಆಲ್ ದಿ ಯುನೆಸ್ಕೋ ಇಂಟ್ಯಾಂಜಿಬಲ್ ಸೈಟ್ಸ್ ನ ನೀವು ನೋಡ್ಬೋದು. ಸೊ ಲೇಟೆಸ್ಟ್ ಬಂದು ದುರ್ಗಾ ಪೂಜಾ. ಸೊ ಇದನ್ನು ಕೂಡ ನಾವು ಅಪ್ಡೇಟ್ ಮಾಡಿರ್ತೀವಿ. ಸೊ ವಿತ್ ದಿಸ್ we have completed all the articles. So we have come to InQUEST challenge number 32. What is the theme of International Day of Biological Diversity 2021? So 2021ರ ಈ ಜೈವಿಕ ವೈವಿಧ್ಯತೆ ಅಂತ ಏನ್ ಹೇಳ್ತೀವಿ, ಆ ದಿನದ ಘೋಷವಾಕ್ಯವೇನು? ಸೊ ರಾತಾಪಾನಿ ಟೈಗರ್ ರಿಸರ್ವ್ is located in which state or union territory? ಸೊ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾತಾಪಾನಿ ಟೈಗರ್ ರಿಸರ್ವ್ಸ್ ನ ನಾವು ನೋಡಬಹುದು. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದಿ ಆಬ್ಜೆಕ್ಟಿವ್ಸ್ ಆಫ್ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್. ಸೊ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ನ
ಆಬ್ಜೆಕ್ಟಿವ್ಸ್ ಇಲ್ಲಿ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಆ ಸ್ಟೇಟ್ಮೆಂಟ್ಸ್ ನ ಓದ್ಕೊಂಡು ಯಾವ್ದು ಸರಿ ಅಂತ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಕಾರ್ಯಕ್ರಮ ಮುಗ್ದಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.